ತಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ಉದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈಗ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 18ನೇ ಅಧ್ಯಾಯದಲ್ಲಿ 95ನೇ ಶ್ಲೋಕ ನೋಡ್ತಾರೆ. ಇದರಿಂದ ಅವತಾರವಾಗಿರ್ತಕ್ಕಂಥದ್ದು ದ್ರೌಪದಿ ದೇವಿಯರ ಅವತಾರ, ದೃಷ್ಟದ್ಯುಮ್ನ ಅವತಾರ ಇತ್ಯಾದಿಗಳ ಇರ್ತಕ್ಕಂಥದ್ದೆಲ್ಲ ನಡೆಯ ಹೋಗುತ್ತೆ. ದ್ರುಪದಸ್ತು ದಿವಾರಾತ್ರಂ ತೃಪ್ಯಮಾನಃ ಪರಾಭವಾತ್ ಭೀಮಾರ್ಜುನ ಬಲಂ ದೃಷ್ಟ್ವಾ ಚ ಏತತೆ ಪಾಂಡವ ಸಂಶ್ರಯಂ. ಹಾಗೆಂತಂಬದು ದ್ರುಪದರಾಜನ ಇರ್ತಕ್ಕಂಥವ ಈ ಪ್ರಕಾರವಾಗಿ ದ್ರೋಣಾಚಾರ್ಯರಿಂದ ನನಗೆ ಅವಮಾನವಾಗಿರ್ತಕ್ಕಂಥದ್ದು ಆಯ್ತು ಅಂತ ಹೇಳಿ ರಾತ್ರಿ ಹಗಲು ನಿದ್ದೆ ಇರ್ತಕ್ಕಂಥದ್ದು ಒಯ್ಯಲ್ಲ. ಆಗ ಅವನಿಗೆ ಒಂದು ಜ್ಞಾಪಕ ಬಂತು. ಎದಕ್ಕೆಂದ್ರೆ ಅರ್ಜುನನ ಇರ್ತಕ್ಕಂಥ ಹೇಳಿದ ಏನಂದ್ರೆ ಸಂಬಂಧೀತ್ಯ ಅರ್ಜುನ ವಚ ಚಿಕೀರ್ಷು ಸತ್ಯಮೇವ ಚ ಆ ಮಾರ್ಧವಂ ಚ ಅರ್ಜುನೇ ದೃಷ್ಟ್ವಾ ಸುತಾಂ ಐಚ್ಯತೆ ತದರ್ಥತಃ. ಆದ ಕಾರಣ ಅರ್ಜುನನ ಇರ್ತಕ್ಕಂಥ ಹೇಳಿದ ಈ ದ್ರುಪದರಾಜನ ಇರ್ತಕ್ಕಂಥವನು ನಮ್ಮ ತಂದೆಯ ಇರ್ತಕ್ಕಂಥ ಪಾಂಡುರಾಜನ ಇರ್ತಕ್ಕಂಥವನು ಇಬ್ರು ಸ್ನೇಹಿತರು. ಇವರತ್ನಿ ನಾವು ಸಂಬಂಧವಾಗಿರ್ತಕ್ಕಂಥದ್ ಮಾಡಿಕೊಳ್ಳಕ್ಕೆ ಯೋಗ್ಯತಾ ಇರ್ತಕ್ಕಂಥವ್ರು ಅಂತ ಅರ್ಜುನ ಹೇಳಿದ ಜ್ಞಾಪಿಸಿಟ್ಟು ಆ ಅರ್ಜುನನಿಗೆ ಒಂದು ಹೆಣ್ಣು ಕೊಡಬೇಕು ಅಂತ ಮಾರಿ ಇರ್ತಕ್ಕಂಥ ಹೆಣ್ಣ ಇರ್ತಕ್ಕಂಥದ್ದು ನನಗೆ ಮಗಳಾಗಿ ಬರಬೇಕು ಎಂಬುದಾಗಿ ಯೋಚನೆ ಇರ್ತಕ್ಕಂಥದ್ದು ದ್ರುಪದರಾಜನ ಇರ್ತಕ್ಕಂಥ ಮಾಡಿದ. ಆಗ ಪುತ್ರಂ ಚ ದ್ರೋಣಹಂತಂ ದ್ರೋಣಹಂತಾರಂ ಅರಿಂ ಇಚ್ಛನ್ನೇ ವಿಪ್ರ ಪ್ರಭು ಯಯೌ. ಆಮೇಲೆ ಇನ್ನೊಂದು ಮಗನ ಇರ್ತಕ್ಕಂಥ ಹುಟ್ಟಬೇಕು. ಅವನ ಇರ್ತಕ್ಕಂಥವ ದ್ರೋಣಾಚಾರ್ಯರನ್ನು ಸಂಹಾರ ಮಾಡ್ಬೇಕು. ಅವ್ರನ್ನ ಅವಮಾನ ಮಾಡಿದ ಪ್ರಯುಕ್ತ ಅದಕ್ಕಾದ್ರು ಒಂದು ಮಗಳ ಇರ್ತಕ್ಕಂಥವ್ನು ಹುಟ್ಟಬೇಕು ಅಂತ ಹೇಳಿ ಅವ ಏನ್ ಮಾಡಿದ ಅಂದ್ರೆ ಯಾಜಪೇಯ ಉಪಯಾಜಪೇಯ ಎಂಬುದಾಗಿರ್ತಕ್ಕಂಥ ಎರಡು ಜನನ ಇರ್ತಕ್ಕಂಥವ್ರು, ಅವರು ಯಜನ ಎಂಬುದಾಗಿರ್ತಕ್ಕಂಥವ್ರು, ಉಪಯಜನ ಎಂಬುದಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಎರಡು ಬ್ರಾಹ್ಮಣ ಇರ್ತಕ್ಕಂಥವ್ರ ಮನೆಗೆ ಕೂಯಿ ಯಜ್ಞ ಆಗಾದಿಗಳು ಮಾಡ್ರಿ, ಅದರಿಂದ ನನಗೆ ಪುತ್ರ ಕಾಮೇಷ್ಟಿ ಆಗುವ ಇರ್ತಕ್ಕಂಥದ್ದು ಮಾಡ್ಬೇಕು, ಅದರಿಂದ ಒಂದು ಪುತ್ರ ಒಂದು ಪುತ್ರಿಯ ಇರ್ತಕ್ಕಂಥದ್ದು ನಮಗೆ ಆಗಬೇಕು ಎಂಬುದಾಗಿ ಹೇಳಿರು. ಅದೇ ಪ್ರಕಾರವಾಗಿ ಅವರು ಚಕಾರ ಇಷ್ಟಿಂತು ತದ್ಭಾರ್ಯ ದ್ವಿಜಾಭ್ಯ ಮಾತ್ರ ಚ ಆಹುತ. ಆ ಯಜ್ಞ ಇರ್ತಕ್ಕಂಥ ಅದೆಲ್ಲ ಮಾಡಿ ಮುಗಿಸ್ಬಿಟ್ಟು ಪೂರ್ಣಾಹುತಿ ಹಾಕ ವೇಳೆ ಈ ದ್ರುಪದರಾಜನ ಹೆಂಡತಿಯ ಇರ್ತಕ್ಕಂಥ ಅವಳ ಕರೆದ್ರು. ಅವಳು ಏನು ಅಂದ್ರೆ ಈ ಯಜ್ಞ ಆಗಾದಿಗಳು ಮಾಡಿದ್ರೆ ಅದರಿಂದ ಮಗ ಹುಟ್ಟಾನ್ಯ, ಅದಿಲ್ಲ ನನ್ನ ಇಲ್ಲಂಗೆ ಹೆಂಗ ಮಗ ಹುಟ್ಟಾಗೋತಾನ, ಇಲ್ಲ ಮಕ್ಳು ಹೆಂಗ ಆಗ ಹೋಗತ್ತೆ ಅಂತ ಹೇಳಿ ಒಂದು ಅಹಂಕಾರದಿಂದ ಅವಳು ಬರ್ಲಿದ್ದ ವೇಳೆ ಏನಾಯ್ತು ಅಂದ್ರೆ ಈ ಯಜ ಎಂಬುದಾಗಿರ್ತಕ್ಕಂಥ ಬ್ರಾಹ್ಮರು ಮತ್ತು ಉಪಯಜ ಎಂಬುದಾಗಿರ್ತಕ್ಕಂಥವ್ರು ಅವರಿಬ್ರು ಸೇರಿ ಕಿಮೇತತೆ ತಾಬುಬೌ ವಿಪ್ರ ಪ್ರಮುಖವು ಹೇಳಿ ಆ ಕೂಡ ಬಳ್ಳೆದ ವೇಳೆ ಆ ಸರಿಯಾದ ಕಾಲದಲ್ಲಿ ಹಾಕ್ಬೇಕು ಅಂತ ಹೇಳಿ ಅವರೇ ಯಜ್ಞ ಇರ್ತಕ್ಕಂಥ ಅದ್ರಲ್ಲಿ ಸಮರ್ಪಣೆ ಇರ್ತಕ್ಕಂಥದ್ದು ಮಾಡಿರು. ಸಮರ್ಪಣೆ ಮಾಡೋಣ ಏನಾಯ್ತು ಅಂತಂದ್ರೆ ಅದೇ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ಸದೈವ ಹಿ ದೀಪ್ತ ಅಹಂಕಾರ ನಿಯಮ ವನ್ನಿ ಗುಂಡಂ ಮಧ್ಯ ಕಂಡಿ ಗುಂಡಂ ಅಧ್ಯಾತ್ ಸಮುಚಿತ. ಆಗ ಬಂದು ಅವರೇ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇವರು ಬಂದೇ ಇದ್ದ ವೇಳೆ ಅವರಿಬ್ಬರೇ ಯಜ್ಞ ಇರ್ತಕ್ಕಂಥದ್ದನ್ನೇ ಹವಿಷ ಇರ್ತಕ್ಕಂಥದ್ದನ್ನ ಹಾಕಿರು. ಹಾಗೋಣೆ ಕಿರೀಟಿ ಕುಂಡಲಿ ದೀಪ್ತವು ಹೇಮಮಾಲಿ ವರಾಸಿತಾನ್ನೇ ರಥೇನ ಆದಿತ್ಯ ವತ್ನೇನ ನದನ್ನೇ ದ್ರುಪದಂ ಆದ್ರವತ್. ಆಗ ಮೊದಲು ಏನು ಅಂತಂದ್ರೆ ಅಲ್ಲಿಂದ ಆ ಅಗ್ನಿಕುಂಡವಾಗಿರ್ತಕ್ಕಂಥದ್ರಿಂದ ವಿಚಿತ್ರವಾಗಿರ್ತಕ್ಕಂಥ ಒಂದು ಒಳ್ಳೆ ರೂಪ ಇರ್ತಕ್ಕಂಥವರು ಬಂದು ತಲೆಯಲ್ಲಿ ಬಂದು ಕಿರೀಟವಾಗಿರ್ತಕ್ಕಂಥದ್ದು ಇಟ್ಟಿದ್ರು, ಒಳ್ಳೆ ಕಿಮ್ಮೀಲಿ ಬಂದು ನಗೆಗಳು ಹಾಕೊಂಡಿದ್ರು, ಒಳ್ಳೆ ಬಂಗಾರದಿಂದ ಮಾಡಿರ್ತಕ್ಕಂಥ ಮಾಲೆಯ ಇರ್ತಕ್ಕಂಥದ್ದು ಹಾಕೊಂಡಿದ್ರು ಕುತ್ತಿಯಲ್ಲಿ. ಅವರು ಬಂದು ಕೈಲಿ ಒಳ್ಳೆ ಒಂದು ಕತ್ತಿಯ ಇರ್ತಕ್ಕಂಥದ್ದು ಇಟ್ಟಿದ್ರು ಮತ್ತು ಒಂದು ಚಾರಿಯಟ್ ಒಂದು ರಥದ ಮೇಲೆ ಕೂತ್ಕೊಂಡು ಸೂರ್ಯನ ಹಂಗೆ ಬೆಳಕಿರ್ತಕ್ಕಂಥಮ್ಮ ಹಾಗಿರ್ತಕ್ಕಂಥಮ್ಮ ಆ ಯಜ್ಞ ಕುಂಡದಿಂದ ಬರ್ಬೇಕು ಅಂದ್ರೆ ಆ ಮಾಡಿರ್ತಕ್ಕಂಥ ಅವ್ರ ತಪಸ್ಸು ಹೆಂಗಿರ್ಬೇಕು, ಆ ಕಾಲ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ ನೋಡ್ರಿ. ಈ ಪ್ರಕಾರವಾಗಿ ಇರ್ತಕ್ಕಂಥದ್ದು ಒಂದು ಮಗನ ಇರ್ತಕ್ಕಂಥ ಅಲ್ಲಿಂದ ಬಂದ ದ್ರೌಪದಿಗೆ. ಆಗ ದೃಷ್ಟತ್ವಾತ್ ದ್ಯೋತನತ್ವಾಚ ದೃಷ್ಟದ್ಯುಮ್ನ ಉದೀರಿತ. ಅವನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಿಟ್ರು. ಅದಕ್ಕೆ ಏನಂತಂದ್ರೆ ದೃಷ್ಟತ್ವಾತ್ ಅಂತಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಧೈರ್ಯ ಇರ್ತಕ್ಕಂಥದ್ದು ಅಂತ ಅರ್ಥ. ದ್ಯೋತನಾಥ್ ಅಂತಂದ್ರೆ ತುಂಬಾ ಬಂದು ಬಳಿಚಿತ್ ಇರ್ತಕ್ಕಂಥ ಗ್ಲಿಟರಿಂಗ್ ವೆರಿ ಮಚ್ ಹಾಗಿರ್ತಕ್ಕಂಥವ. ಈ ಎರಡು ಕ್ವಾಲಿಟಿ ಇರೋ ಪ್ರಯುಕ್ತ ಅವನಿಗೆ ದೃಷ್ಟದ್ಯುಮ್ನ ಎಂಬುದಾಗಿರ್ತಕ್ಕಂಥ ಹೆಸರ ಇರ್ತಕ್ಕಂಥದ್ದು ಇಟ್ರು.
ಅವರು ಎರಡು ಯತಿ ಮಾಡಿರ್ತಕ್ಕಂಥವ್ರು ಯಜನ ಉಪಯಜನ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಮಾಡಿ ಮುಗಿಸಿರು. ಅದಕ್ಕೆ ಆಮೇಲೆ ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿಂ ಅದ್ಯಾಂ ಉಪಸ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಶ್ರುತಃ. ಈ ಒಂದು ಶ್ಲೋಕ ಚಂದ ಅರ್ಥ ಮಾಡ್ಕೊಳ್ರಿ, ತುಂಬಾ ಪುಣ್ಯ. ಆಗ ಏನಾಯ್ತು ಅಂತಂದ್ರೆ, ಏವಂ ದೃಷ್ಟದ್ಯುಮ್ನಂ ಅನು ಸಾಕ್ಷಾತ್ ಭಾರತಿ ಭೇದಿಂ ಅದ್ಯಾತ್ ಸಮುತ್ತಿತ. ಆಗ ಆ ಬೆಂಕಿ ಗುಡ್ಡವಾಗಿರ್ತಕ್ಕಂಥ ಮಧ್ಯದಿಂದ ಭಾರತೀ ದೇವರ ಇರ್ತಕ್ಕಂಥವ್ರು ಬಂದರು. ಅವ್ರ ಹೆಸರು ಭಾರತಿ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ನಮಗೆ ಇವರಿಗೆ ವಾಯುದೇವರಿಗೆ ಭರತ ಅಂತ ಹೆಸರು. ಭರತ ಅಂತ ಯಾಕೆ ಹೆಸರು ಅದಕ್ಕೆ ಅಲ್ಲೇ ಹಾಕಿದ್ದೆ ನೋಡ್ರಿ ಆ ಶ್ಲೋಕದಲ್ಲಿ ಚಂದಾಗಿ. ಭರತಃ ನಾಮ ಸರ್ವಸ್ಯ ಭರಣಾತ್, ಎಲ್ಲಾರನ್ನು ರಕ್ಷಣೆ ಮಾಡುವ ಪ್ರಯುಕ್ತ. ಭರಣಾತ್ ಅಂದ್ರೆ ರಕ್ಷಣಾತ್ ಅಂತ ಅರ್ಥ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥವ್ರು ಮೊದಲು ವಾಯುದೇವರ ಇರ್ತಕ್ಕಂಥವ್ರು. ಆದ ಕಾರಣ ಅವರಿಗೆ ಭಾರತ ಅಂತ ಹೆಸರು. ಅವ್ರ ಹೆಂಡತಿಯ ಇರೋ ಪ್ರಯುಕ್ತ ಅವರಿಗೆ ಭಾರತಿ ಅಂತ ಹೆಸರು. ಭಾರತೀ ದೇವಿಯರಿಗೆ ಈ ಪ್ರಕಾರವಾಗಿ ಹೆಸರು ಯಾಕೆ ಬಂತು ಅಂತ ತಿಳ್ಕೊಂಡ್ರೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು. ತದ್ಭಾರ್ಯ ಭಾರತೀ ನಾಮ ವೇದ ರೂಪ ಸರಸ್ವತಿ ಶಂರೂಪಂ ಆಶ್ರಿತ ವಾಯುಂ ಶ್ರೀರೀತ್ಯೇವ ಚ ಕೀರ್ತಿತಃ. ಅವರು ಇನ್ನು ಏನು ಅಂದ್ರೆ ಅವರಿಗೆ ಭಾರತಿ ಎಂಬುದಾಗಿರ್ತಕ್ಕಂಥ ಹೆಸರು. ವೇದ ರೂಪ ಇರೋ ಪ್ರಯುಕ್ತ, ಸಕಲ ವೇದವು ತಿಳಿದ ಪ್ರಯುಕ್ತ ಅವರಿಗೆ ಸರಸ್ವತಿ ಎಂಬುದಾಗಿರ್ತಕ್ಕಂಥ ಹೆಸರು. ಮತ್ತು ಸುಖ ಸ್ವರೂಪಿಯ ಇರ್ತಕ್ಕಂಥ ವಾಯುದೇವರ ಇರ್ತಕ್ಕಂಥ ಅವರಿಗೆ ಹೆಂಡತಿಯ ಇರೋ ಪ್ರಯುಕ್ತ ಶ್ರೀ ಎಂಬುದಾಗಿರ್ತಕ್ಕಂಥ ಹೆಸರು. ಈ ಪ್ರಕಾರವಾಗಿರ್ತಕ್ಕಂಥ ಭಾರತೀ ದೇವರ ಇರ್ತಕ್ಕಂಥವರು ಅಗ್ನಿಗುಡ್ಡದಿಂದ ಬಂದರು. ಆಗ ಆವೇಶಯುಕ್ತ ಸಚ್ಯಾದ್ಯ ಶ್ಯಾಮಳಾಶ್ಚ ತಥೋಪಸಃ ತಾಶ್ಚ ಇಂದ್ರಧರ್ಮನ ಆಸತ್ ಸತ್ಯ ಸಂಸ್ಕೃತಶ್ಚಯ ಈರಿತಾ. ಸಚಿ ದೇವಿಯರ ಇರ್ತಕ್ಕಂಥವ್ರು ಮತ್ತು ಶ್ಯಾಮಳಾ ದೇವಿಯ ಇರ್ತಕ್ಕಂಥವ್ರು, ಉಷಾ ದೇವಿಯ ಇರ್ತಕ್ಕಂಥವ್ರು, ಅವರೆಲ್ಲ ಯಾರು ಅಂದ್ರೆ ದೇವೇಂದ್ರನ ಹೆಂಡತಿ, ಯಮಧರ್ಮರಾಜನ ಇರ್ತಕ್ಕಂಥವ್ರ ಹೆಂಡತಿ, ಅಶ್ವಿನಿ ದೇವತೆಗಳ ಇರ್ತಕ್ಕಂಥವ್ರ ಹೆಂಡತಿ. ಇವರೆಲ್ಲರೂ ಬಂದು ಅವರಿಗೂ ಶ್ರೀ ಎಂಬ ಹೆಸರ ಇರ್ತಕ್ಕಂಥದ್ದು ಉಂಟು. ಅವರೆಲ್ಲ ಬಂದು ಈಗ ಕೂಡವೇ ಬಂದರು ಅಂತ ಹೇಳ್ತಾರೆ. ಅವರೆಲ್ಲ ಕೂಡ ಬರ್ಬೇಕಾದಕ್ಕೆ ಕಾರಣ ಏನು ಅಂತ ಹೇಳೋದನ್ನ ಚಂದಾಗಿ ಈ ದ್ರೌಪದಿ ದೇವಿಯರ ಕಥೆಯಲ್ಲಿ ನಾವು ಸರಿಯಾಗಿ ತಿಳ್ಕೊಬೇಕಾದ ಏನು ಅಂತಂದ್ರೆ, ಈ ಜೀವದ್ವಯ ಅಂತ ಹೇಳ್ತಾರಲ್ಲ, ಜೀವದ್ವಯ ಅಲ್ಲ, ದೇವತೆಗಳಾಗಿರ್ತಕ್ಕಂಥವ್ರಲ್ಲಿ ಒಂದು ದೇಹದಲ್ಲಿ ಒಂದು ಜೀವನೋ, ಎರಡು ಜೀವನೋ, ಮೂರು ಜೀವನೋ ಇರಬಹುದು. ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ದೇಹದಲ್ಲಿ ಎಷ್ಟು ಜೀವ ಇದೆ ಅಂತ ನಮಗೆ ತಿಳಿದು, ಎಷ್ಟು ಬ್ಯಾಕ್ಟೀರಿಯಾಸ್ ಇದೆಯೋ ಅದೆಲ್ಲ ಜೀವ ಇರ್ತಕ್ಕಂಥ ನೋಡ್ರಿ. ಕ್ರಿಮಿಗಳೆಲ್ಲ ಎಲ್ಲದಕ್ಕೂ ಜೀವ ಇದೆಲ್ಲ. ಅದರ ಹಂಗೆ ಅವರ ಇರ್ತಕ್ಕಂಥವ್ರು ಇದ್ರು. ಆಗ ಪಾರ್ವತಿ ದೇವಿಯರು ಕೂಡ ಇವರೆಲ್ಲ ಬಂದರು. ಉಪಾಂಶ ಯುಕ್ತತರಾಂ ಸರ್ವಲಕ್ಷಣ ಸಂಯುತಾಂ ಪೂರ್ವಮಿ ಉಮಾ ದೇವ್ಯಾಹ ತಾಹ ಕದಾಚಿತ್ ಭರ್ತೃಭೃತಾಹ. ಆಗ ಈ ಪ್ರಕಾರವಾಗಿ ಇವರೆಲ್ಲ ಕೂಡ ಬಂದರು ಅಂತ ಹೇಳ್ತಾರೆ. ಇವರೆಲ್ಲ ಕೂಡ ಬರೋದಕ್ಕೆ ಏನ್ ಕಾರಣ ಹಾಗೆ ತಂಬಾದ ನೋಡಿರಿ ಅಂತಂದ್ರೆ, ವಿಲಾಸಂ ದರ್ಶಯಾಮಾಸು ಬ್ರಹ್ಮಣಃ ಪಶ್ಯತೋ ಅಧಿಕಂ ಶಶಾಪ ತದಾ ಬ್ರಹ್ಮ ಮಾನುಷಿಂ ಯೋನಿಮಾಸ್ಯತ. ಆಗ ಒಂದು ಕಾಲದಲ್ಲಿ ಇವರು 4 ಜನ ಇರ್ತಕ್ಕಂಥವ್ರು. ಪಾರ್ವತಿ ದೇವಿಯರು, ಉಮಾ ಅಂತಂದ್ರೆ ಪಾರ್ವತಿ ದೇವಿಯರು, ಶ್ಯಾಮಳಾ ದೇವಿಯರ ಇರ್ತಕ್ಕಂಥವ್ರು, ಇವರೆಲ್ಲ ಏನು ಶಚಿ ದೇವಿಯ ಇರ್ತಕ್ಕಂಥವ್ರು, ಉಷಾ ದೇವಿಯ ಇರ್ತಕ್ಕಂಥವ್ರು ಏನ್ ಮಾಡಿರು ಅಂತಂದ್ರೆ, ಬಂದು ತಮ್ಮ ಗಂಡನ ಕೂಡ ವಿಚಿತ್ರವಾಗಿರ್ತಕ್ಕಂಥ ಒಂದು ಇದೇ ಮಾಡ್ತಾ ಸಂತೋಷ ಪಡ್ತಾ ಇದ್ರು ಬ್ರಹ್ಮದೇವರ ಸಭೆಯಲ್ಲಿ. ಅದು ಉಚಿತವಲ್ಲ. ಇದಕ್ಕೆಂದ್ರೆ ದೊಡ್ಡವ್ರ ಮುಂದೆ ನಾವು ಹಂಗ ನಡ್ಕೊಂಬಾರ್ದು, ಮಾಡಷ್ಟೇ ಇರ್ಬೇಕು. ಅದಕ್ಕೋಸ್ಕರ ಬ್ರಹ್ಮದೇವರ ಇರ್ತಕ್ಕಂಥವ್ರು ಶಾಪ ಕೊಟ್ರು. ಏನು ಅಂತಂದ್ರೆ, ನಿಮಗೆ ಬಂದು ನಿಮ್ಮ 4 ಜನ್ಮ ಇರ್ತಕ್ಕಂಥವರಿಗೆ ಪರಪುರುಷನ ಇರ್ತಕ್ಕಂಥವ್ರ ಸಂಪರ್ಕ ಆಗಲಿ ಮತ್ತು ನೀವು ಭೂಮಿಯನ್ನು ಬಂದು ಮನುಷ್ಯರಾಗಿ ಹುಟ್ಟ್ರಿ ಎಂಬುದಾಗಿ ಮೊದಲ ಶಾಪ ಆಗಿರ್ತಕ್ಕಂಥದ್ದು ಕೊಟ್ಟರು. ಆಗ ಅವರು ಏನ್ ಮಾಡಿರು ಅಂತಂದ್ರೆ, ಏನಪ್ಪಾ ಇದು ತುಂಬಾ ಕಷ್ಟ, ಭೂಮಿಯಲ್ಲಿ ಹುಟ್ಟೋದು ತುಂಬಾ ಕಷ್ಟ ದೇವತೆಗಳಿಗೆ. ಆದ ಕಾರಣ ಪರಪುರುಷನ ಸಂಪರ್ಕ ಆಗಲಿ ಅಂತಂದ್ರೆ ಏನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ, ತತ್ರ ಅನ್ಯಗಾಶ್ಚ ಭವೇತ್ ಏವಂ ಶಬ್ದಾಹ ಸುರಾಂಗನಃ ವಿಚಾರ್ಯ ಭಾರತೀಮೇವ ಸರ್ವಂ ಅಸ್ಯ ನಿವೇದ್ಯ ಚ ಸಹಸ್ರ ವರ್ಷಂ ಸೇನಾಂ ಚ ಏನಾಂ ಶುಶ್ರೂಷಯಿತ್ವ ಬಭಾವಿರೆ. ಹಾಗಂತ ಹೇಳಿ 1000 ವರ್ಷ ತಪಸ್ಸ ಇರ್ತಕ್ಕಂಥವ್ನು ಮಾಡಿರು ಭಾರತೀ ದೇವರನ್ನ ಕುರಿತು.
ಇದಕ್ಕೆ ಅಂದ್ರೆ ಅವರು ಹುಟ್ಟ ವೇಳೆ ಅವರು ಕೂಡ ನಾವು ಹುಟ್ಟುಟ್ರು ಅಂದ್ರೆ ವಾಯುದೇವರ ಸಂಪರ್ಕ ಆಗೋದು. ವಾಯುದೇವರ ಇರ್ತಕ್ಕಂಥವರು ಬಂದ ಸಂಪರ್ಕ ಆದ್ರಿಂದ ನಾವು ಬದುಕಿರೋರು. ಆದ ಕಾರಣ ಬೇರೆ ಪುರುಷನ ಸಂಪರ್ಕ ಇರ್ತಕ್ಕಂಥದ್ದು ಬೇಡ ಅಂತ ಹೇಳಿ ಅವ್ರನ್ನ ಹೇಳಿರು. ಅದಕ್ಕೆ ಆಮೇಲೆ ಏನು ಅಂದ್ರೆ ಇದೇ ಮಾದರಿ ಇನ್ನೊಂದ್ ಸಾರಿ ಏನ್ ಮಾಡಿರು ಅಂತಂದ್ರೆ ಇದಷ್ಟು ಹೇಳಿ ಪೂರ್ವ ಕಥೆ ಏಕದ ಮಾನುಷತ್ವಾಚ ತ್ರಿಧಾ ಉತ್ಸಾಹ. ಒಂದ್ಸಾರಿ ಬ್ರಹ್ಮದೇವರ ಮುಂದೆ ಇವರು 4 ಜನವು ಒಂದೇ ದೇಹದಲ್ಲಿ ಇದ್ದುಕೊಂಡು ಅವ್ರ ಮುಂದೆ ಹೋಗಿ ಅವ್ರು ಕಂಡಿಡಿತಾರಿಯಾ ಇಲ್ವಾ ಅಂತ ಯೋಚನೆ ಮಾಡಿರು. ಅದು ಮಾತ್ರ 3 ಸಾರಿ ಮಾಡಿರು. ತಿರುಗು ಬ್ರಹ್ಮದೇವರಿಗೆ ಬಂದು ಕೋಪ ಇರ್ತಕ್ಕಂಥದ್ದು ಬಂದು ಏನ್ ಮಾಡಿರು, ನಿಮಗ 3 ಜನ್ಮ ಇರ್ತಕ್ಕಂಥದ್ದಲ್ಲಿ ಇದೇ ಪ್ರಕಾರವಾಗಿ ನೀವು ಭೂಮಿಯಿಂದ ಹುಟ್ಟ್ರಿ ಅಂತ ಹೇಳಿ ಇನ್ನೊಂದು ಶಾಪ ಇರ್ತಕ್ಕಂಥದ್ದು ಕೊಟ್ರು. ಈ ಪ್ರಕಾರವಾಗಿ ಇರ್ತಕ್ಕಂಥ ಶಾಪ ಇರ್ತಕ್ಕಂಥದ್ದು ತಗೊಂಡು ಬಂದು 1000 ವರ್ಷ ಭಾರತೀ ದೇವರಿಗೆ ತಪಸ್ಸು ಮಾಡಿ ಅವರು ಹೇಳಿರು, ಅತಃ ತ್ವಯೈಕ ದೇಹಾತ್ ನ ಅನ್ಯ ಆಪ್ನೋತಿ ಮಾರುತಾತ್ ಇತಿ ರೀತಿ ತಥಾಯುಕ್ತ ಪಾರ್ವತ್ಯಾದಿ ದೈವಚ ಇಸ ಎಂಬುದಾಗಿರ್ತಕ್ಕಂಥದ್ದು. ಭಾರತೀ ದೇವರಿಗೆ ನಮಸ್ಕಾರ ಮಾಡಿ ಇವರು 4 ಜನ ಇರ್ತಕ್ಕಂಥವ್ರು ನಾವು ನಿಮ್ಮ ದೇಹದ ಕೂಡ ಹುಟ್ಟಿದ್ದಾರೆ ಭೂಮಿಯಲ್ಲಿ, ನೀವು ದಯ ಮಾಡ್ಬೇಕು. ಆಗ ವಾಯುದೇವರು ಹೊರತಾಗಿ ಬೇರೆ ಯಾರು ನಿಮ್ಮನ್ನು ಸ್ಪರ್ಶ ಮಾಡ್ಲಾರು. ಆದ ಕಾರಣ ನಮಗೆ ಬಂದು ದೋಷವಾಗಿರ್ತಕ್ಕಂಥದ್ದು ಬರ್ಲಾರ್ದು ಹಂಗೆ ಅಂತ ಹೇಳಿರು. ಅದಕ್ಕೆ ಭಾರತೀ ದೇವರು ಇದೇ ರೀತಿ ತಥಾ ಇತ್ಯುಕ್ತ ಸರಿ ಅಂತ ಅವರು ಒಪ್ಕೊಂಡ್ರು. ಆದ ಕಾರಣ ಮೊದಲು ಬಂದು ಏನಾಯ್ತು ಅಂದ್ರೆ ವಿಪ್ರ ಕನ್ಯಾ ಭವತ್ತತ್ರ ಚತುಷ್ರಹ ಪಾರ್ವತಿಯುತ. ಆಗ ಬಂದು ಭಾರತೀ ದೇವರ ಇರ್ತಕ್ಕಂಥವ್ರು ಒಂದು ಬ್ರಾಹ್ಮಣನ ಇರ್ತಕ್ಕಂಥವನಲ್ಲಿ ವಿಪ್ರ ಕನ್ಯಾ ಅಂದ್ರೆ ಒಂದು ಬ್ರಾಹ್ಮಣಿ ಮಗನಾಗಿ ಹುಟ್ಟಿರು. ಅವರಲ್ಲಿ ಉಮಾದೇವಿಯರು, ಸಚಿ, ಶ್ಯಾಮಳ, ಉಷಾದೇವಿಯರು ಇದ್ರು. ಅವರೆಲ್ಲ ಏನ್ ಮಾಡಿರು ಅಂದ್ರೆ ತಾವು ಮಾಡಿದ ಅಪರಾಧವಾಗಿರ್ತಕ್ಕಂಥದಕ್ಕೆ ಬಂದು ಕ್ಷಮಾಪಣೆ ಬೇಡ್ಬೇಕು ಅಂತ ಹೇಳಿ ರುದ್ರದೇವರಿಗೆ ತಪಸ್ಸು ಮಾಡ್ತಾ ಇದ್ರು. ರುದ್ರದೇವರಲ್ಲಿ ಅಂತರ್ಗತನಾಗಿರ್ತಕ್ಕಂಥ ಶ್ರೀ ಹರಿಯನ್ನೇ ತಪಸ್ಸು ಮಾಡ್ತಾ ಇದ್ರು ಭಾರತೀ ದೇವಿಯರು. ಹಾಗೆ ಅಂತ ತಿಳ್ಕೊಬೇಕು. ಭಾರತೀ ದೇವರ ಇರ್ತಕ್ಕಂಥವ್ರು ತಪಸ್ ಮಾಡಿರು. ಹಂಗಂತಂದ್ರೆ ರುದ್ರನ ಅಂತರ್ಗತನ ಇರ್ತಕ್ಕಂಥ ಅಂತರ್ಯಾಮಿಯ ಇರ್ತಕ್ಕಂಥ ಹರಿಯಲ್ಲಿ ತಪಸ್ಸು ಮಾಡಿರು. ಇವರು 4 ಜನ ರುದ್ರದೇವರಲ್ಲೇ ತಪಸ್ಸು ಮಾಡಿರು. ಆಗ ರುದ್ರದೇವರ ಇರ್ತಕ್ಕಂಥವ್ರು ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟು ಏನ್ ಮಾಡಿರು ಅಂತಂದ್ರೆ ಅವರಿಗೆ ಬಂದು ವರವ ಇರ್ತಕ್ಕಂಥದ್ದು ಕೊಟ್ಟು, ಪಾರ್ವತಿ ಇತ್ಯಾದಿಗಳಿವೆ ವರವ ಇರ್ತಕ್ಕಂಥದ್ದು ಕೊಟ್ಟು ಆ ವಿಪ್ರಕನ್ಯಾ ಎಂಬ ಈ ಒಂದು ಜನ್ಮ ಇರ್ತಕ್ಕಂಥದ್ದು ಮುಗಿಸಿರು. ತಿರುಗು ಜನ್ಮ ಇರ್ತಕ್ಕಂಥದ್ದು ಬರ್ಬೇಕು ಅಂತ ವೇಳೆ ಏನಾಯ್ತು ಅಂದ್ರೆ ಇನ್ನೊಂದು ಜನ್ಮದಲ್ಲಿ ಅತಃ ತದೈವ ದೇಹಂಚ ವಿಸರ್ಜ್ಯ ನಳನಂದಿನಿ ಬಬೂಹು ಹಾಗೆ ಅಂತ ಹೇಳಿ ಆಗ ನಳ ಮಹಾರಾಜನ ಇರ್ತಕ್ಕಂಥ ಮಗನಾಗಿ ಇಂದ್ರಸೇನ ಎಂಬ ಹೆಸರಿಂದ ಈ ಭಾರತೀ ದೇವರ ಇರ್ತಕ್ಕಂಥವ್ರು ಹುಟ್ಟಿರು. ಅಲ್ಲಿ ಇವರು 3 ಜನ ಇರ್ತಕ್ಕಂಥವ್ರು ಹುಟ್ಟಿರು. ಅಲ್ಲಿ ಉದ್ಗಲ ಋಷಿಗಳು ಒಂದು ಕಥೆಯ ಇರ್ತಕ್ಕಂಥದ್ದು ನೋಡೋದು ಬರ್ತೇ. ನಾ ಇದನ್ನೆಲ್ಲ ಮೇಲೆ ಹೋಗ್ತೇನೆ. ಆದ ಕಾರಣ ಆಗ ಏನಕ್ಕೆ ಅಂದ್ರೆ ಈಗ ಇದನ್ನು ತಿಳ್ಕೊಬೇಕಾದ ಏನು ಅಂದ್ರೆ ಭಾರತೀ ದೇವೇರ ಇರ್ತಕ್ಕಂಥವ್ರಲ್ಲಿ ಇವರು 4 ಜನ ಇದ್ರು ಅದು ತಿಳ್ಕೊಂಡ್ರೆ ಸಾಕು. ನಡುವಲ್ಲಿ ಏನಾಯ್ತು ಅಂತಂದ್ರೆ ಈಗ ಇವ್ರ ಕೂತರ ಬೆಳೆ ಒಂದಿನ ಅಲ್ಲಿ ಇಂದ್ರದೇವರ ಇರ್ತಕ್ಕಂಥವ್ರು ಬಂದ್ರು. ಇಂದ್ರದೇವರು ಬರ್ಲಿಕ್ಕೆ ಮುಂಚೆ ಬ್ರಹ್ಮಚಾರಿ ರೂಪದಲ್ಲಿ ರುದ್ರದೇವರ ಇರ್ತಕ್ಕಂಥವ್ರು ಬಂದರು. ರುದ್ರದೇವರ ಇರ್ತಕ್ಕಂಥವ್ರು ಬರೋನೆ ಇವರಿಗೆ ನಮ್ಮ ಗಂಡನ ಇರ್ತಕ್ಕಂಥ ಬೇಕು ಬೇಕು ಎಂಬುದಾಗಿ ಹೇಳಿರು. ಆಗ ಬಂದು ಅವರು ರುದ್ರದೇವರು ಹೇಳಿರು, ನಿಮಗೆ ನಾನು ಗಂಡನ್ನ ಕೊಟ್ಟುಬಿಟ್ಟೆ, ನಿಮ್ಮ ಗಂಡ ಬಂದುಡುವ ಅಂತ ಇವರು ಒಬ್ಬರೊಬ್ಬರು ಒಳಗಿರ್ತಕ್ಕಂಥವ್ರು ಇನ್ನೊಬ್ಬರನ್ನ ತಿಳಿದು. ಆದ ಕಾರಣ ಅವ್ರ 4 ವೇಳೆ ಹೇಳವನೆ ತಿರುಗು ನಮಗೆ 4 ಗಂಡಂತರ ಇರ್ತಕ್ಕಂಥವ್ರು ಬರ್ತಾರೆ ಅಂತ ಹೇಳಿ ಅಳ್ತಾ ಇದ್ರು. ಆಗ ಇಂದ್ರನ ಇರ್ತಕ್ಕಂಥವ ಬಂದ. ಇಂದ್ರ ಬಂದು ಯಾಕೆ ಅಳ್ತೀರಿ ಅಂತ ಕೇಳೋನೆ, ಈ ಬ್ರಹ್ಮಚಾರಿಯ ಇರ್ತಕ್ಕಂಥವ ನಮಗೆ ಎಂತ ಬಾರಿ 4 ಗಂಡಂದರು ಬರ್ಬೇಕು ಅಂತ ನಮಗೆ ಹೇಳಿದ್ದಾರೆ ಹಾಗಂತ ಹೇಳೋನೆ. ಆಗ ಇಂದ್ರನ ಇರ್ತಕ್ಕಂಥವ ರುದ್ರದೇವರಲ್ಲಿ ತಪ್ಪಾಗಿ ನಡ್ಕಂಡ. ಆದ ಕಾರಣ ತಾನೇ ಇಂದ್ರದೇವರ ಇರ್ತಕ್ಕಂಥವ್ರಿಗೆ ರುದ್ರದೇವರು ಶಾಪ ಇರ್ತಕ್ಕಂಥದ್ದು ಕೊಟ್ಟರು. ಆದ್ದರಿಂದ ಅರ್ಜುನನಾಗಿ ಬಂದು ಇಂದ್ರದೇವರ ಇರ್ತಕ್ಕಂಥವ್ರು ಈಗ ಅವತಾರವ ಇರ್ತಕ್ಕಂಥದ್ದು ಮಾಡಿರು ಅಂತ ಅದು ಹೇಳುಟ್ಟು. ಆಮೇಲೆ ಆಗ ಈ ಒಂದು ಮಾತಾಡ್ತಾನೆ ಇಂದ್ರ, ನೀವು ನೋಡ್ರಿ ಈ ಬೆಟ್ಟವ ಇರ್ತಕ್ಕಂಥದ್ದಲ್ಲಿ ಕಳೆದಿರ್ತಕ್ಕಂಥವ್ರೆಲ್ಲ ಮುಂದಿನ ಕಲ್ಪದಲ್ಲಿ ಇರ್ತಕ್ಕಂಥವ್ರಿದ್ದಾರೆ, ಅವರು ನೋಡ್ರಿ ಹಾಗೆ ಅಂತ ಹೇಳ್ತಾನ. ಅವರು ಬಂದು ಹುಟ್ಟ ಹೋಗ್ತಾರೆ ಅಂತ. ಅದನ್ನ ಯಾರಿದ್ರೆ ವಾಯುದೇವರು ಯಮದೇವರು ಇತ್ಯಾದಿಗಳೆಲ್ಲ ಇದ್ರು. ಆಗ ಈ ರುದ್ರದೇವರು ಒಂದು ಅಬದ್ಧವಾಗಿರ್ತಕ್ಕಂಥದ್ದು ಹೇಳಿದ ಕಾರಣ ಅವರಿಗೆ ಬ್ರಹ್ಮದೇವರ ಇರ್ತಕ್ಕಂಥವ್ರು ಶಾಪ ಕೊಟ್ಟರು. ಅದರಿಂದ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಹುಟ್ಟಿರು ಅಂತ ಹೇಳಿ ಈ ಪ್ರಕಾರವಾಗಿ ಮುಖ್ಯವಾಗಿ ಇದರಲ್ಲಿ ಹೇಳ್ಬೇಕಾದ್ರೆ ನಿಮಗೆ
ಏನಂದ್ರೆ 152ನೇ ಶ್ಲೋಕದವರೆಗೂ ಅಭಿಪ್ರಾಯವೇನು ಅಂದ್ರೆ ಭಾರತೀ ದೇವಿಯರಿಗೆ ಒಳಗೆ ಬರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು, ಅದೇ ಪ್ರಕಾರವಾಗಿ ವಿಪ್ರಕನ್ಯಾ ಜನ್ಮ, ಆಮೇಲೆ ಇಂದ್ರಸೇನ ಎಂಬುದಾಗಿರ್ತಕ್ಕಂಥ ನಳಮಹಾರಾಜನ ಮಗಳ ಇರ್ತಕ್ಕಂಥ ಜನ್ಮ, ಇದೆಲ್ಲ ತೆಗೆದಾದ ಮೇಲೆ ಈಗ ಪಂಚದೇವಿ ಪಂಚದೇವಿ ತಥೋತ್ವೇನ ದ್ರೌಪದಿ ನಾಮ ಚ ಅಭವತ್ ವೇದೇಶು ಸಪುರಾಣೇಶು ಭಾರತೇ ಚ ಅವಗಮ್ಯತೆ. ಈ ಶ್ಲೋಕ ಮುಖ್ಯ. 152 ಈ ವಿಷಯ ಎಲ್ಲ ಹೇಳ್ಬಿಟ್ಟು ನಾವೇನೋ ಇದು ಕತೆ ಹೇಳಿದ್ದಾರೆ, ಉಪಮಾನ ಮಾಡಿ ಹೇಳಿದ್ದಾರೆ, ಕವನ ಮಾಡಿ ಹೇಳಿದ್ದಾರೆ ನೆನ್ಸಬೇಡ್ರಿ. ಎದಕ್ಕೆ ಅಂತಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಇಂದ್ರಸೇನ ಇರ್ತಕ್ಕಂಥವಳಲ್ಲಿ ಪಂಚದೇವಿಯ ಇರ್ತಕ್ಕಂಥವ್ರಿದ್ರು. ದ್ರೌಪದಿ ಎಂಬುದ ಹೆಸರಿಂದ ಎಂಬುದಾಗಿರ್ತಕ್ಕಂಥದ್ದು ನಾನು ಹೇಳಿರ್ತಕ್ಕಂಥದ್ದು ಇದು ಪೂರ. ಆಮೇಲೆ ಈ ಪ್ರಕಾರವಾಗಿ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರಾಗಿ ಹುಟ್ಟಿರು ಮತ್ತು ಇಂದ್ರದೇವರೇ ಅರ್ಜುನ ಹುಟ್ಟಿದ ಇತ್ಯಾದಿಗಳೆಲ್ಲ ವೇದೇಶು ಸಪುರಾಣೇಶು ಭಾರತೇ ಚ ಅವಗಮ್ಯತೆ. ಇದು ವೇದಗಳಲ್ಲಿ ಹೇಳಿರ್ತಕ್ಕಂಥ ಮಾತು, ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಮಾತು, ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥ ಮಾತು, ಅದನ್ನು ತಾನು ಹೇಳಿದ್ದಾರೆ ಎಂಬುದಾಗಿ ಹೇಳಿ ಈ ಪ್ರಕಾರವಾಗಿ ದ್ರೌಪದಿ ದೇವಿಯರಲ್ಲಿ ಇವರು 4 ಜನ ಇದ್ರು. ಅದನ್ನೇ ಪಾರ್ವತಿ ದೇವಿಯರು ಮಾತ್ರ ಏನು ಅಂದ್ರೆ ದ್ರೌಪದಿ ದೇವಿಯರು ಮೊಣಕಂಬ ಹೂವು ಹಚ್ಚಿಂಬ ಗಂಧದಲ್ಲಿ ಅವರಿದ್ರು. ಬಾಕಿ ಎಲ್ಲ ಬಂದು ಅವರ ಜೀವನದೊಳಗೆ ಅದು ದೇಹದೊಳಗೆ ಇದ್ರು. ಯಾಕೆ ಉಮಾದೇವಿಯರ ಹಾಗಿದ್ರು ಅಂತಂದ್ರೆ ಅವರಿಗೆ ಉಂಟಾದ ನಿಯಮಿತವಾಗಿರ್ತಕ್ಕಂಥ ಗಂಡನ ಇರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಕೌರವರು ಬಾರಿಸಿದ್ದ ಪ್ರಯುಕ್ತ ಇವರು ಸೇರ್ತಕ್ಕಂಥ ಸಂಪರ್ಕವೇ ಇಲ್ಲ. ಈ ಪ್ರಕಾರವಾಗಿ ಇದೆಲ್ಲ ಮುಂದಿನ ಕಥೆಯಲ್ಲಿ ಬರ್ತದೆ. ಇದಕ್ಕೆಂದ್ರೆ ಒಂದೊಂದು ವರ್ಷ ಭಾರತೀ ದೇವಿಯರು ಕೂಡ ಈ ಬಂದು ಧರ್ಮರಾಜ ಇರೋ ವೇಳೆ ಅಲ್ಲಿ ಬಂದು ಶ್ಯಾಮಳಾ ದೇವಿ ತಾನು ಇರೋರು, ಅಲ್ಲಿ ಬಂದು ಅರ್ಜುನ ಇರೋ ವೇಳೆ ಅಲ್ಲಿ ಆ ದೇಹವಾಗಿರ್ತಕ್ಕಂಥದ್ದಲ್ಲಿ ಸಚಿ ದೇವಿ ಇರ್ತಾನೆ ಇರೋರು, ಈ ನಗುಲ ಸಗದೇರ ವೇಳೆ ಅಲ್ಲಿ ಉಷಾದೇವಿ ಮಾತ್ರ ತಾನು ಇರೋರು. ಅದೇ ಪ್ರಕಾರವಾಗಿ ಭೀಮಸೇನ ದೇವರು ಅವ್ರನ್ನ ಸಂಪರ್ಕ ಮಾಡೋ ವೇಳೆ ಭಾರತೀ ದೇವರು ಮಾತ್ರ ಇರೋರು. ಈ ಪ್ರಕಾರವಾಗಿ ಇರ್ತಕ್ಕಂಥದ್ದು ನಡೀತು. ಇದು ಒಂದು ದೇಹದಲ್ಲಿ ದೇವತಾವಲ್ಲಿ 2-3 ಜೀವರು ಇರ್ತಕ್ಕಂಥದ್ದು ಅದನ್ನ ತಿಳ್ಕೊಂಡು ಹೇಳ್ಬೇಕು ಹೊರತಾಗಿ ದ್ರೌಪದಿ ದೇವಿಯರು ಒಬ್ಬರಿಗೆ 5 ಗಂಟೆ ಅಂಬದು ನಮ್ಮ ಬಾಯಲ್ಲಿ ಬರಬಾರ್ದು. ಅದಕ್ಕೆ ಮೊದಲೇ ನಿಮಗೆ ಹೇಳಿದ್ದೇನೆ, ಈ ಪ್ರಕಾರವಾಗಿರ್ತಕ್ಕಂಥ ರತಿಯ ಇರ್ತಕ್ಕಂಥ ಅವಳು ಅವಮಾನ ಮಾಡಿದ ಕಾರಣ ತಾನೆ ಅವಳಲ್ಲಿ ಬಂದು ಹುಟ್ಟಿರು ಅಂತೇಳಿ ಮುಂದೆ ಕಥೆಯ ಇರ್ತಕ್ಕಂಥದ್ದು ಮೊದಲ ಅಧ್ಯಾಯದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ಬರೋ ವೇಳೆ ನಾನು ಹೇಳಿದ್ದೇನೆ. ಆದ ಕಾರಣ ಈಗ ಉಕ್ತೋ ಅರ್ಥಃ ಸರ್ವ ಏವ ಅಯಂ ತಥಾ ಪೂರ್ವೇ ಉದಿತಾಶ್ಚ ಮುಮುದುಃ. ಇದನ್ನ ನೀವು ಇದನ್ನೇ ನೋಡ್ಬಂದು. ಇದಕ್ಕೆ ಅಂದ್ರೆ ಟೀಕಾಗಲ್ಪಾದ್ರು ಪಿಶಾಚಿವತ್ತು ಅಂತ ಹೇಳ್ತಾರೆ. ನೀನು ಈಗ ನೋಡ್ರಿ ಅಂದ್ರೆ ಕರ್ವ ಈ ಪಿಶಾಚಿ ಹಿಡಿದಿತ್ತು ಅಂದ್ರೆ ನಾನು ಇದರಲ್ಲಿ ಸ್ವಂತ ಅನುಭವ ಆಗಿರ್ತಕ್ಕಂಥದ್ದು ಅದು ದೊಡ್ಡ ಕತೆ. ಅದರ ಮತ್ತೆ ಇದಕ್ಕೆ ಅಂದ್ರೆ ನಡದ್ದೇನು ಅಂತಂದ್ರೆ ಆ ಪಿಶಾಚಿ ಹಿಡಿದಿತ್ತು ಅಂದ್ರೆ ಆಮೇಲೆ ಒಂದು 20 ಇಡ್ಲಿ ತಿಂಬ ಅವರ ನೋಡಿದ್ದಾನೆ. ತಿರ್ಗು ಒಂದು 9 ವಯಸ್ಸು ಹುಡುಗಿ 20 ಇಡ್ಲಿ ತಿಂಬಾದು ತಂಬಾದು ನಡಿಲಾರ್ದು. ಅದು ಹೋಗೋಣ ಅವಳ ಪಾಡಿಗೆ ಡ್ರೆಸ್ ಮಾಡಿಕೊಂಡು ಕಾನ್ವೆಂಟ್ಗೆ ಹೋಗ್ತಾ ಇದ್ರು. ಈ ಪ್ರಕಾರವಾಗಿರ್ತಕ್ಕಂಥದ್ದು ಅದೆಲ್ಲ ದೊಡ್ಡ ವಿಷಯ. ಆದ ಕಾರಣ ಅದು ಏನಂತಂದ್ರೆ ಆ ಬೆಳೆ ಅವಳೆಲ್ಲ ಬೇರೆ ಒಬ್ಳು ಪಿಶಾಚಿಯ ಇರ್ತಕ್ಕಂಥದ್ದು ಇದೆ. ಅದೇ ಪ್ರಕಾರವಾಗಿ ಇಲ್ಲಿ ಬಂದು ದೇವತಾವಲ್ಲಿ ಇವನ ದ್ರೌಪದಿಯಲ್ಲಿ 4 ಜನ ಇರ್ತಕ್ಕಂಥದ್ದಲ್ಲಿ 3 ಜನ ಇದ್ರು. ಒಬ್ಬರು ಅವ್ರ ಮುಣಕುಂಬ ಹುಮ್ಮಿಲಿ ಗಂಧದಲ್ಲಿ ಇದ್ರು. ಇಷ್ಟ ಇರ್ತಕ್ಕಂಥದ್ದು ಉಕ್ತೋ ಅರ್ಥಃ ಸರ್ವ ಏವ ಅಯಂ ತಥಾ ಪೂರ್ವೋದಿತಃ ಮುಮುದು ಸರ್ವ ಪಾಂಚಾಲಃ ಜಾತಯೋ ಸುತಯೋ ತಯೋ ಮಾನುಷಾನ್ ಉಪಯೋಗೇನ ಸಂಸರ್ಗಾನ್ ಮಾನುಷೇಷು ಚ. ಈ ಪ್ರಕಾರವಾಗಿ ದ್ರುಪದರಾಜನ ದೃಷ್ಟದ್ಯುಮ್ನ ಇರ್ತಕ್ಕಂಥ ಮಗ, ದ್ರೌಪದಿ ಆಗಿರ್ತಕ್ಕಂಥವಳ ಮಗಳು, ಇವರು ಪಾಂಚಾಲ ರಾಜನಿಗೆ ಹುಟ್ಟಿದೆ ಎಂಬುದನ್ನು ತಿಳ್ಕೊಂಡು ಆಗ ನಗರದಲ್ಲಿ ಇರ್ತಕ್ಕಂಥವರೆಲ್ಲ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಬಿಟ್ರು. ಆದ ಕಾರಣ ಅದಕ್ಕೆ ಆಮೇಲೆ ಈ ಇವರಿಬ್ಬರು ವಿಚಿತ್ರವಾಗಿರ್ತಕ್ಕಂಥ ಸೌಂದರ್ಯದಿಂದ ಆ ರಾಜ್ಯಸಭೆಯಲ್ಲಿದ್ರು. ಆಗ ಆಗ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ಜಾತ ಆತ್ಮನಿ ಹಂತಾರಂ ಭಾರದ್ವಾಜೋ ನಿಶಮ್ಯತಂ. ದ್ರೋಣಾಚಾರ್ಯರಿಗೆ ಬೇನ್ ಬಿತ್ತು, ಅವರನ್ನ ಕೊಲ್ಲಲಿಕ್ಕೆ ಒಂದು ಯಾಗವಾಗಿರ್ತಕ್ಕಂಥದ್ದು ಮಾಡಿ ಅದರಿಂದ ದೃಷ್ಟದ್ಯುಮ್ನ ಎಂಬುದಾಗಿರ್ತಕ್ಕಂಥ ಹುಟ್ಟಿದ್ದಾನ ಎಂಬುದಾಗಿ ಇದ್ರೂ ಕೂಡ ಯಶೋ ಅರ್ಥಂ ಅಶ್ರಾಣಿ ದದು ಅಗ್ರಹೀತು ಸೋಪಿ ಲೇವ ಲೋಭತಃ.
ಇದ್ರು ಕೂಡ ದೃಷ್ಟದ್ಯುಮ್ನ ಇರ್ತಕ್ಕಂಥ ಬರಬೇಳೆ ಅವನಿಗೂ ಅಸ್ತ್ರ ವಿದ್ಯಾಭ ಇರ್ತಕ್ಕಂಥದ್ದು ಹೇಳಿಕೊಟ್ರು. ಇಲ್ಲಿಗೆ ಅಂದ್ರೆ ಅವನನ್ನ ಕೊಲ್ಲಲಿಕ್ಕೆ ಬಂದ ಅನಂತಮ್ಮ ನಡಗಂಡಿದ್ರು ಕೂಡ ನಾವು ಬಂದು ಅವನ ಗುರುತ್ವೇನ ಬಂದರ ಬೆಳೆ ಅವನಿಗೆ ಹೇಳಿಸಿಕೊಡ್ಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿಸಿಕೊಟ್ರು. ಆದ ದ್ರೋಣಾಚಾರ್ಯರಲ್ಲಿ ಅವನು ಪಡೆಯದ ಕೆಲವು ಅಸ್ತ್ರಗಳ ಇರ್ತಕ್ಕಂಥದ್ದು. ಆಗ ರಾಮಾಸ್ತ್ರಾಣಂ ದುರ್ಲಭತ್ವಾತ್ ವಿಶೇಷತೋಪಿ ವೀರ್ಯವಾನ್ನೇ ಇವ ದೃಷ್ಟದ್ಯುಮ್ನ ಯಾಕೆ ತಗೊಂಡ ಅಂತಂದ್ರೆ ಇದೆಲ್ಲ ಅವ್ರು ಹೇಳಿಸಿಕೊಡ ಅಸ್ತ್ರ ಎಲ್ಲ ರಾಮ ಅಂತಂದ್ರೆ ಪರಶುರಾಮ ದೇವರ ಇರ್ತಕ್ಕಂಥವ್ರು ಇವ್ರಿಗೆ ಹೇಳಿಕೊಟ್ಟ ಕಾರಣ ನಾವು ಅವಮಾನ ಮಾಡಬಾರ್ದು ಅಂತ ಹೇಳಿ ಅವನು ಅಸ್ತ್ರವ ಇರ್ತಕ್ಕಂಥದ್ದೆಲ್ಲ ಇವರಲ್ಲಿಂದ ಪಳೆಯ ಕಂಡ. ಆಗ ಗ್ರಾಹಿಣೋ ಕೃತ ಕರ್ಮಾಣಂ ಪಾಂಡವಾನಾಂ ಜನಂತಯ ಪಾಂಡವೇ ಅಧುನಾಂ ಪ್ರೀತಿಂ ಲೋಕೆ ಖ್ಯಾತಿಯಿತು ಪ್ರಭು. ಆಗ ಭೀಮಸೇನ ದೇವರ ಇರ್ತಕ್ಕಂಥವ್ರು ಅರ್ಜುನ ಇರ್ತಕ್ಕಂಥವ್ರು ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಭೀಮಸೇನ ದೇವರು ಅರ್ಜುನ ಇರ್ತಕ್ಕಂಥವ್ರು ಇಬ್ರು ಈ ದುರ್ಬರಾಜನ ಇರ್ತಕ್ಕಂಥವ್ರು ಹಿಡಿದು ಅದನ್ನ ಬಂದು ದ್ರೋಣಾಚಾರ್ಯರ ಪಾದದಲ್ಲಿ ಹಾಕಿರು ಎಂಬುದಾಗಿರ್ತಕ್ಕಂಥ ವಿಷಯ ಇರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಕಿವಿಯಲ್ಲಿ ಬೇಡೋಣೆ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ್ ಏನ್ ಮಾಡಿದ ಅಂದ್ರೆ ಇವರು ಬಂದು ಕೃತವರ್ಮ ಎಂಬುದಾಗಿರ್ತಕ್ಕಂಥವ್ರು ಅವರನ್ನ ಕಳಿಸಿ ಈ ಪಾಂಡವರನ್ನ ನೋಡು ಬಾಪ ಅಂತ ಕಳಿಸಿದ. ಆಗ ಎದಕ್ಕಂದ್ರೆ ಸಾಮಾನ್ಯ ಪಾಂಡವಾನ್ ಸೋಪಿ ಸೂರ ಅನುಜ ಸುತಾ ಹಾಗೆಂತಂದ್ರೆ ಈ ಕೃತವರ್ಮರು ಯಾರು ಅಂತಂದ್ರೆ ಸೂರರಾಜನ ಇರ್ತಕ್ಕಂಥ ಅವನ ಮಗಳು ತಾನು ಕುಂತಿಯ ಇರ್ತಕ್ಕಂಥವಳು. ಸೂರರಾಜನ ತಮ್ಮನ ಮಗಳ ಮಗನ ಇರ್ತಕ್ಕಂಥವ್ರು ಈ ಕೃತವರ್ಮರ ಇರ್ತಕ್ಕಂಥವ್ರು. ಆಗ ಏನಾಗತ್ತೆ ಆ ಸೂರರಾಜನ ತಮ್ಮನ ಮಗಳ ಇರ್ತಕ್ಕಂಥವಳು ಬಂದು ಕುಂತಿಯ ಇರ್ತಕ್ಕಂಥವಳು ಕಸನ್ ಸಿಸ್ಟರ್ಸ್ ಆಗ ಇರ್ತಕ್ಕಂಥ ಈ ಕೃತವರ್ಮನ ಇರ್ತಕ್ಕಂಥವನ್ನ ಗಳಿಸ್ತಾರೆ. ನಾವು ತುಂಬಾ ಸಂತೋಷ ಇಂತ ಮ್ಯಾರಿ ಮಾಡಿದ್ದು ಕೇಳಿ ನೋಡ್ತೀನಿ ಬಾ ಅಂತ ಹೇಳವಳೆ. ಇದನ್ನ ನೋಡೋನು ಜನಗಳು ಏನ್ ತಿಳ್ಕೊಂಡ್ರು ಅಂದ್ರೆ ತತ ಪ್ರವೃತ್ತಿ ಸಂಸೃತ್ಯ ದೇವಪಕ್ಷಾಹ ಸುರಾಸುತಂ ಪಾಂಡವಾನ್ ಆಶ್ರಿತಾ ಭೂಪಾಹ ಜ್ಞಾತ್ವಾ ಭೀಮಾರ್ಜುನಂ ಬಲಂ. ಆಗ ಇದರಿಂದ ಏನಾಯ್ತು ಅಂದ್ರೆ ಕೃತವರ್ಮನ ಇರ್ತಕ್ಕಂಥ ಅವನ್ನ ಪಾಂಡವರಿಗೆ ಕಳಿಸೋಣೆ ಕೃಷ್ಣ ಪರಮಾತ್ಮ. ದೇವತೆಗಳ ಇರ್ತಕ್ಕಂಥ ಅವರೆಲ್ಲ ಏನ್ ಮಾಡಿರು ಅಂದ್ರೆ ಭೀಮ ಅರ್ಜುನ ಮತ್ತು ಬಾಕಿ ಇದರ ರಾಜರ ಇರ್ತಕ್ಕಂಥವ್ರೆಲ್ಲ ಇಷ್ಟ ಅಭಿಮಾನವ ಇರ್ತಕ್ಕಂಥ ಒಂದು ಪಾಂಡವ ಪ್ರಾಣಾಹಿ ಪಾಂಡವ ಅಂತ ಪರಮಾತ್ಮ ಹೇಳಿಕೊಂಡ. ಈ ಇಷ್ಟು ಒಂದು ವಾತ್ಸಲ್ಯವಾಗಿರ್ತಕ್ಕಂಥದ್ದು ಪಾಂಡವರ ಮೇಲಿದೆ ಅಂತ ತಿಳ್ಕೊಂಡು ಅವರೆಲ್ಲ ಏನ್ ಮಾಡಿರು ಅಂದ್ರೆ ಜರಾಸಂಧನ್ನು ಬಾರಿಸಿದ್ರು. ಜರಾಸಂಧ ನೋಡಿ ಅಂಜಿಕೆ ಅದರಿಂದ ಅಪಹರಿಸಿದ್ರು. ಅವರೆಲ್ಲ ಬಿಡಿಸಿಟ್ಟು ಬಂದು ಎಲ್ಲ ಕೃಷ್ಣ ಪರಮಾತ್ಮನು ಕೂಡ ಮತ್ತು ಪಾಂಡವರು ಕೂಡ ಸೇರಿಕೊಂಡ್ರು ರಾಜಟ್ಟು. ವಿಶೇಷತಃ ಕೃಷ್ಣಸ್ಯ ವಿಜ್ಞಾಯ ಸ್ನೇಹ ವಿಷಯಮೇಶು ಹಿ ಪರಾಜಿತ ಬಹವೋ ಕೃಷ್ಣೇನ ಅಚಿತ್ಯ ಕರ್ಮಣ. ಈ ಪ್ರಕಾರವಾಗಿ ಅವರೆಲ್ಲ ಏನ್ ಮಾಡಿದ್ರು ದೇವತೆಗಳಾಗಿರ್ತಕ್ಕಂಥವ್ರು ಒಳ್ಳೆಯವರಾಗಿರ್ತಕ್ಕಂಥವ್ರೆಲ್ಲ ಈ ದೃಪದ ರಾಜನಾಗಿರ್ತಕ್ಕಂಥವ್ರು ಮೊದಲು ಜರಾಸಂಧನ್ ಕೂಡ ಇದ್ದ. ಅವರೆಲ್ಲ ಬಂದು ಈಗ ಏನ್ ಮಾಡಿರು ಅಂದ್ರೆ ಅವರೆಲ್ಲ ಜರಾಸಂಧನ್ ಕೂಡ ಅಂಜಿಕೆಯಿಂದ ಇದ್ರು ಹೊರತಾಗಿ ಗೌರವದಿಂದವೋ ಅಭಿಮಾನದಿಂದವೋ ಇರಲ್ಲ. ಅವರೆಲ್ಲ ಈಗ ಈ ಕೃತವರ್ಮರ ಇರ್ತಕ್ಕಂಥ ಅವ್ರ ಪಾಂಡವರಿಗೆ ಕಳಿಸಿದ ಕಾರಣ ಇಷ್ಟ ಅಭಿಮಾನ ಕೃಷ್ಣನಿಗೆ ಬಂದು ಪಾಂಡವರ ಮೇಲಿದೆಯಾ ಆದ ಕಾರಣ ಅವ ನಮ್ಮನ್ನ ಕಾಪಾಡುವ ಎಂಬುದಾಗಿ ಹೇಳಿ ಅವರೆಲ್ಲ ಈ ಬಾರಿಸಿ ಬಂದರು. ಆಗ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ. ದೇವಾಹ ಹಿ ಕಾರಣಾತ್ ಅನ್ಯಾನಾಂ ಆಶ್ರಯತೋಪಿ ಚ ಅಂತರಂ ಸ್ನೇಹಂ ತ್ಯಜತಿ ದೇವೇಶು ತಥಾ ಅನ್ಯೇಷು ಅಪಿ ಚ ಸ್ಫುಟಂ. ಇದು ಒಂದು ಗೈಡ್ಲೈನ್ ಕೊಡ್ತಾರೆ. ದೇವತೆಗಳಾಗಿರ್ತಕ್ಕಂಥವ್ರು ಅಂಜಿಕೆಯಿಂದ ಒಂದು ವೇಳೆ ಔಟ್ ಆಫ್ ಪ್ಯಾನಿಕ್ ಅಂಡ್ ಫಿಯರ್ ಒಂದು ವೇಳೆ ಬಂದು ದೈತ್ಯರಾಗಿರ್ತಕ್ಕಂಥವ್ರು ಪಾಲಿಸಿದ್ರು ಕೂಡ ಆ ದೇವತೆಗಳಾಗಿರ್ತಕ್ಕಂಥವ್ರು ಯಾವಾಗಲೂ ಪರಮಾತ್ಮನ ಇರ್ತಕ್ಕಂಥವನ ಮೇಲೆ ಇರ್ತಕ್ಕಂಥ ಭಕ್ತಿಯಾಗಿರ್ತಕ್ಕಂಥದ್ದು ಅಷ್ಟೇ. ಸ್ನೇಹಂ ತ್ಯಜತಿ ದೇವೇಶು ಒಂದ ಅಂತರಂ ಒಂದು ಕಾಲದಲ್ಲೂ ಕೂಡ ಪರಮಾತ್ಮ ಕೂಡ ಇರ್ತಕ್ಕಂಥ ಸ್ನೇಹ ಇರ್ತಕ್ಕಂಥದ್ದು ಬಿಡೋದಿಲ್ಲ. ಅದೇ ಪ್ರಕಾರವಾಗಿ ದೈತ್ಯರ ಇರ್ತಕ್ಕಂಥವ್ರು ಏನೋ ಒಂದು ಅಂಜಿಕೆಯಿಂದ ಒಂದು ದೇವತೆಗಳಾಗಿರ್ತಕ್ಕಂಥವ್ರು ಪಾರ್ಸ್ ಬಂದ್ರು ಕೂಡ ಅವರಿಗೆ ದೇವತೆಗಳ ಮೇಲೆ ಗೌರವ ಇರ್ತಕ್ಕಂಥದ್ದಿಲ್ಲ ಯಾವಾಗ್ಲೂ. ಇದು ತಾನೇ ನಾ ಏನು ಹೇಳ್ತೇನೆ ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಚೆಂದಾಗಿ ತಿಳ್ಕೊಳ್ರಿ. ನಮ್ಮ ಸಿದ್ಧಾಂತದಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ಮುಖ್ಯವಾದ ವಿಷಯ ಏನಂದ್ರೆ ಈ ಸ್ವಭಾವಸ್ಯ ಅನಪಾಯ ಅಂತ ಹೇಳಿ ಜೀವನ ಸ್ವಭಾವ ಇರ್ತಕ್ಕಂಥದ್ದು ಅಂತಂಬದು ಯಾವ ಕಾಲದಲ್ಲೂ ಮಾರಲಾರದು. ಏನೋ ಎನ್ವಿರಾನ್ಮೆಂಟ್ ಇಂದ ಸರ್ಕಮ್ಸ್ಟೆನ್ಸಸ್ ಇಂದ ಕೆಲವು ಪಾಪ ಇರ್ತಕ್ಕಂಥದ್ದು ಮಾಡ್ಬೋದು. ಆದರೆ ತಿರುಗುವ ಬಂದು ಒಳ್ಳೆಯವನ ಇದ್ದ ಅಂದ್ರೆ
ತಿರುಗುವ ಸ್ವಭಾವದಲ್ಲಿ ಒಳ್ಳೆಯವನ ಇದ್ದ ಅಂದ್ರೆ ಇಲ್ಲಿ ಬಂದುಡುವ. ನಾನು ಇದರಲ್ಲಿ ನಿಮಗೆ ಒಂದು ಪಾಯಿಂಟ್ ಹೇಳ್ತೇನೆ. ಇದಕ್ಕೆಂದ್ರೆ ನಾನು ನನ್ನ ಅಣ್ಣನ ಮನೆಯಲ್ಲಿ ಒಂದು 20 ವರ್ಷ ಬ್ರಹ್ಮಸೂತ್ರ ಭಾಷೆ ಪಾಠ ಹೇಳ್ತಾ ಇದ್ದೆ. ಆ ಕಾಲದಲ್ಲಿ ಒಂದು 30 ಜನ ಬರೋರು ಬೆಳಿಗ್ಗೆ. ಆಗ ಪಲ್ಲಡಂತಿದೆ ಇಲ್ಲಿಂದ 20 ಮೈಲು. ಅಲ್ಲಿಂದ ಅವರು ಬೆಳಿಗ್ಗೆ 6:30 ಪಾಠ ಅಂದ್ರೆ ಅವರು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡ್ಬಿಟ್ಟು ಬರೋರು. ಇಂಥ ಮೇಲೆ ಬರೋಳು ಅವರು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ನಾ ಹೇಳಿದ ಉತ್ತರ ಕೇಳಿರಿ ಇದ್ರೆ ಈ ಶ್ಲೋಕ ನಿಮಗೆ ಚಂದ ಅರ್ಥ ಆಗೋದು. ಅವರು ನಾ ಹೇಳಿದೆ ಈ ಪ್ರಕಾರವಾಗಿ ಜೀವತ್ರೈವಿಧ್ಯ ಅಂತ ಇರ್ತಕ್ಕಂಥದ್ದು, ಜೀವನ ಇರ್ತಕ್ಕಂಥವ್ರಲ್ಲಿ ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು ಅಂತ ಇದ್ದಾರೆ ಅಂತೇಳಿ ಉಪನ್ಯಾಸ ಮಾಡವಳೆ. ಅಲ್ಲಿ ಬ್ರಹ್ಮದೇವರಿಂದ ಸಾತ್ವಿಕ ಜೀವರಾಶಿಗಳು ಬರೀಲು ಮೋಕ್ಷ ಇರ್ತಕ್ಕಂಥದ್ದು ಉಂಟು. ರಾಜಸಿ ಜೀವರಾಶಿಗಳಿಗೂ ತಾಮಸಿ ಜೀವರಾಶಿಗಳಿಗೂ ಇಲ್ಲ ಅಂತ ಹೇಳಿ ಅದಕ್ಕೆ ಉಂಟಾದ ಪ್ರಮಾಣಗಳೆಲ್ಲ ಒಂದು ವಾರ ಹೇಳ್ತಾ ಇದ್ದೆ. ಆಗ ಒಂದಿನ ಅವರು ನನ್ನ ಕೇಳಿರು ಏನು ಅಂದ್ರೆ, ನಾನು ತುಂಬಾ ಕಷ್ಟಪಟ್ಟು ಬರ್ತೇನೆ, ಒಂದ್ ವೇಳೆ ನಾನು ರಾಜಸಿ ಜೀವರಾಶಿಯ ಇದ್ದೆ ಅಂತಂದ್ರೆ ಇಷ್ಟು ದೂರ ಕಷ್ಟಪಟ್ಟು ಬಂದು ಒಂದು ಪ್ರಯೋಜನ ಇಲ್ಲವಲ್ಲ. TSR ಮೊದಲನೇ ಬಂದು ನಾನು ಬಂದು ಸಾತ್ವಿಕ ಜೀವರಾಶಿ ಬದನ ಕನ್ಫರ್ಮ್ ಮಾಡ್ರಿ, ನಾಳೆ ನಡೆದು ಎದ್ದು 4 ಗಂಟೆಗೆ ಎದ್ದು ಬರ್ತೇನೆ ಅಂತಂದ್ರು. ನಾ ಅವ್ರಿಗೆ ಹೇಳಿದೆ, ಎಲ್ಲ ಹಂಗೆ ಸ್ಪೆಲ್ ಬೌಂಡಾಗಿ ಕೂತಿದ್ರು. ನಾನು ಗುರುಗಳನ್ನ ನೆನೆಸಿದ್ದು ಒಂದು ಮಾತು ಹೇಳಿದೆ, ನೀವು ಒಳ್ಳೆ ಪ್ರಶ್ನೆ ಕೇಳಿರಿ, ಒಂದು ನಿಮಿಷ ಯೋಚನೆ ಮಾಡಿ ನೋಡ್ರಿ. ಏನು ಅಂತಂದ್ರೆ, ನನ್ನ ಸ್ವಭಾವೇ ನಂಗೆ ಏನು ಅಂತ ತಿಳಿದು, ನನ್ನ ಸ್ವಭಾವೇ ನಂಗೆ ಏನು ಅಂತ ತಿಳಿದು, ನಿಮ್ಮ ಸ್ವಭಾವ ಏನು ಅಂತ ಹೇಳಕ್ಕೆ ನನ್ನಿಂದ ಮುಡಿಯಾದ ಹಾಗಂತ ಹೇಳಿದೆ. ಇದಕ್ಕೊಂದು ದೊಡ್ಡವರ ಕಥೆ ನಿಮಗೆ ಹೇಳ್ತೇನೆ. ವಿಜೇಂದ್ರ ಸ್ವಾಮಿಗಳು ಅಂತ ಕುಂಭಕೋಣದಲ್ಲಿದ್ದಾರಲ್ಲ, ಬೃಂದಾವನದಲ್ಲಿ ಮಂತ್ರಾಲಯ ಸ್ವಾಮಿಗಳು ಪರಮ ಗುರುಗಳಾಗಿರ್ತಕ್ಕಂಥವರು. ಅವರಂತಲಿ ಅಪ್ಪಯ್ಯ ದೀಕ್ಷಿತ ಎಂಬುದಾಗಿರ್ತಕ್ಕಂಥ ದೊಡ್ಡ ಪಂಡಿತ. 104 ಗ್ರಂಥ ಅವರು ಮಾಡಿದ್ದಾನ. ಇವರು ಅಲ್ಲಿಗೆ 104 ಗ್ರಂಥ ಮಾಡಿದ್ದಾರೆ. ಅವ ಒಂದೇನೋ ಬಂದು ಕೇಳಿದ, ನನ್ನ ಸ್ವಭಾವ ಇರ್ತಕ್ಕಂಥದ್ದು ಏನು ಹಾಗೆ ಅಂತ ಕೇಳಿದ. ನಿನ್ನ ಸ್ವಭಾವನ ಹೇಳಬೇಕು, ವಾಯುದೇವ್ರ ತರಪ ಬರ್ಬೇಕು, ನನ್ನಿಂದ ಮುಡಿಲಾರ್ದು. ನಾವು ಬಂದು ತೀರ್ಮಾನ ಮಾಡೋದು ನೀವು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ನೋಡಿ ಒಳ್ಳೆ ಸ್ವಭಾವ ಇರ್ತಕ್ಕಂಥವ ಅಂತ ಹೇಳ್ತೇವೆ, ಕೆಟ್ಟದ್ ಮಾಡಿದ ಅಂದ್ರೆ ಕೆಟ್ಟ ಸ್ವಭಾವ ಇರ್ತಕ್ಕಂಥವ ಅಂತ ಹೇಳ್ತಾರೆ. ಆದ್ರೆ ಪೂರ್ತಿ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಬರ್ಬೇಕು, ವಾಯುದೇವ್ರ ಇದ್ದಾರ ಗೊತ್ತು ಅಂತ ಹೇಳಿದ್ರು. ಆದ ಕಾರಣ ಇಲ್ಲಿ ಆಗ ನಾ ಅವ್ರಿಗೆ ಏನು ಉತ್ತರ ಕೊಟ್ಟೆ ಅಂದ್ರೆ, ನೀವೊಂದು ಆತಂಕ ಪಡ್ಬೇಡ್ರಿ. ಒಂದು ವೇಳೆ ನಿತ್ಯ ಸಂಸಾರಿಯ ಇದ್ದೆ ಅಂದ್ರೆ ಇಷ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡ್ಬಿಟ್ಟು ಇಷ್ಟು ದೂರ ಬಂದು ನಿಮ್ ಪಾಠ ಕೇಳಲು ಉಪಯೋಗ ಇಲ್ಲ, ಗೌಡಾದಿಲ್ಲ ಅಂತ ಒಂದ್ ಮಾತು ಸಂಕಟ ಪಡ್ತೀರಿ ನೋಡ್ರಿ. ಇಂಥ ಮರಿ ಸಂಕಟ ಯಾವಾಗ ಆಗತ್ತೆಯೋ ನೀವು ಸಾತ್ವಿಕ ಜೀವರಾಶಿ ಇದ್ದಾನೆ. ಇದಕ್ಕೆಂದರೆ ರಾಜಸ ಜೀವರಾಶಿಗೋ ತಾಮಸ ಜೀವರಾಶಿಗೋ ಈ ಸಂಕಟವೇ ಆಗಲಾರದು ಅಂತ ಹೇಳಿ ಅನೇಕ ಉದಾಹರಣೆ ಇರ್ತಕ್ಕಂಥದ್ದು ಹೇಳಿದೆ. ಅದೇ ಪ್ರಕಾರವಾಗಿ ನೀವೀಗ ಮಹಾಭಾರತ ತಾತ್ಪರ್ಯ ಒಂದಿನ ಕೇಳ್ತಿರಲ್ಲ, ಕೇಳಿದ್ರೆ ಸಾತ್ವಿಕ ಜೀವರಾಶಿ ಇರ್ತಕ್ಕಂಥವನಿದ್ದಾನೆ, ಅದು ದೇವರು ಕೇಳಂಗ್ ಮಾಡುವ ಅಂತ ಸತ್ಯವೇ ಹೇಳ್ತಾನೆ. ಆಗ ಧೃತರಾಷ್ಟ್ರ ಬಲಂ ದೃಷ್ಟ ಬಹುಶೋ ಭೀಮಾರ್ಜು ಪಾರ್ಥಯೋ ದೇವತ್ವಾಶ್ಚ ಸ್ವಭಾವೇನ ಜ್ಯೇಷ್ಠತ್ವಾತ್ ಧರ್ಮರಾಜಶ್ಚ. ಇದೇ ಈ ಧೃತರಾಷ್ಟ್ರನ ಕುರಿತು ಒಂದು ಕೇಳ್ವಿ. ಇದು ಒಂದು ಒಳ್ಳೆ ಶ್ಲೋಕ. ಧೃತರಾಷ್ಟ್ರ ಇರ್ತಕ್ಕಂಥ ಸ್ವಭಾವದಲ್ಲಿ ದೇವ ಗಂಧರ್ವ ರಾಜ. ಆದ್ರೆ ದುರ್ಯೋಧನನ ಮೀರಿಯವರಿಂದ ಒಂದು ಮಾಡ್ಲಿಕ್ ಬಿಡಿಲಾರ್ದು. ಅವ ಸ್ವಭಾವದಲ್ಲಿ ಒಳ್ಳೆಯವ ಎಂಬುದಕ್ಕೋಸ್ಕರ ಏನ್ ಹೇಳ್ತಾರೆ ಅಂತಂದ್ರೆ, ಧರ್ಮರಾಜನ ಇರ್ತಕ್ಕಂಥವನ್ನ ಯುವರಾಜನಾಗಿ ಮಾಡಿ ಪಟ್ಟಾಭಿಷೇಕವಾಗಿರ್ತಕ್ಕಂಥದ್ದು ಮಾಡಿರು. ಮಾಡಿ ಮಾಡಿದ ಧೃತರಾಷ್ಟ್ರ. ಆಗ ಸುಪ್ರೀತ ಏವ ತಂ ಚಕ್ರೇ ಯೌವರಾಜ್ಯೆ ಅಭಿಷೇಕಿನ ಭೀಮಾರ್ಜುನಯೋ ಜಿತ್ವಾ ಸರ್ವದಿಶು ಭೂಪತಿಯನ್ನೇ. ಈ ಒಂದು ಕಾರ್ನೇಷನ್ ಸೆರೆಮನಿ ಆಗಿರ್ತಕ್ಕಂಥದ್ದಕ್ಕೆ ಧೃತರಾಷ್ಟ್ರನ ಇರ್ತಕ್ಕಂಥ ರಾಜನಾಗಿ ಧರ್ಮರಾಜನ ಬಂದು ಯುವರಾಜನಾಗಿ ಮಾಡ್ತಕ್ಕಂಥದ್ದಕ್ಕೆ ಈ ಪ್ರಕಾರವಾಗಿ ಭೀಮ ಅರ್ಜುನ ಇಬ್ಬರು ಹೊರಟು ಎಲ್ಲಾ ದಿಕ್ಕಲ್ಲಿ ಇರ್ತಕ್ಕಂಥ ರಾಜರನ್ನೆಲ್ಲ ಜಯಿಸಿ ಅವರು ಬಂದು ಅವರ ಹತ್ರದಿಂದ ತಗೊಂಡು ಬಂದು ನಗ ನಾಣ್ಯ ಇತ್ಯಾದಿಗಳು ಎಲ್ಲ ಕಪ್ಪವೆಲ್ಲ ತಗೊಂಡು ಬಂದು ಅವರು ಬಂದು ವಿಚಿತ್ರವಾಗಿರ್ತಕ್ಕಂಥದ್ದು ಮಾಡಿರು. ತಯೋ ಪ್ರೀತ ಭವೇತ್ ಸೋಪಿ ಪೌರ ಜನ ಪಾದ ಅದನ್ನ ನೋಡಿ ಇವರು ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು. ಆ ಪಟ್ಟಣದಲ್ಲಿ ಇರ್ತಕ್ಕಂಥ ಜನಗಳು ತುಂಬಾ ಸಂತೋಷ ಉಂಟ್ರು. ಭೀಮ ಅರ್ಜುನ ದ್ರೋಣ ಅಷ್ಟು ಮಾತ್ರ ಅಲ್ಲ, ಭೀಷ್ಮ ದ್ರೋಣ ಮುಖಾಹ ಸರ್ವೇಪಿ ಮಾನುಷ ಕರ್ಮಣ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಮನುಷ್ಯನಿಂದ ಮಾಡ್ಲಕ್ ಬಿಡಿಲಾಗಿರ್ತಕ್ಕಂಥ ಅಸಾಧಾರಣವಾಗಿರ್ತಕ್ಕಂಥ ಕೆಲಸವನ್ನ ಭೀಮಸೇನ ದೇವರು ಅರ್ಜುನನು ಮಾಡಿದ್ದಾನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಇನ್ನು ಇರ್ತಕ್ಕಂಥವರೆಲ್ಲ ಎಲ್ಲ ನೋಡಿ
ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು ಅಂತ ಹೇಳಿ ಸಂತೋಷವಾಗಿ ಈ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವ ದಿಗ್ವಿಜಯೋ ನಾಮ ಅಷ್ಟದಶೋಧ್ಯಾಯ ಹೋಮ ಎಂಬುದಾಗಿರ್ತಕ್ಕಂಥ 18ನೇ ಅಧ್ಯಾಯದಲ್ಲಿ ಮುಗಿಸ್ತಾರೆ. 18ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನೋಡಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಯಾರ ಸ್ವರೂಪ ಏನು ಎಂಬುದನ್ನ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಶುದ್ಧೇ ಭಾಗವತ ಧರ್ಮೇ ನಿರುತೋ ಯದ್ ಮೃಗೋದರ ಅಂತ ಹೇಳಿ ಈ ಭಾಗವತ ಧರ್ಮ ಇರ್ತಕ್ಕಂಥದ್ದಲ್ಲಿ ಪರಮಾತ್ಮನ ವಿಷಯವಾಗಿರ್ತಕ್ಕಂಥದ್ದಲ್ಲಿ ಮನಸ ವಾಚ ಕಾಯ ಒಂದು ವೇಳೆ ಕೂಡ ತಪ್ಪು ಮಾಡ್ಲಾಗಿರ್ತಕ್ಕಂಥ ಅವ್ರ ಭೀಮಸೇನ ದೇವರು ಇತರೆ ದೇವತೆಗಳೆಲ್ಲ ಸ್ವಲ್ಪ ತಪ್ಪು ಮಾಡಿದ್ದಾರೆ. ಒಂದು ವೇಳೆ ಯಾರು ಆದ ಕಾರಣ ಅವ್ರ ವಾಯುದೇವರಿಗಿಂತ ಕಡಿಮೆ ಇತ್ಯಾದಿಗಳನ್ನೆಲ್ಲ ಉಪಾಸನೆ ಮಾಡಿಬಿಟ್ಟು ಮತ್ತು ದೃಷ್ಟದ್ಯುಮ್ನ ಹುಟ್ಟಿರ್ತಕ್ಕಂಥದ್ದು ದ್ರೋಣಾಚಾರ್ಯರ ಕಥೆಯ ಇರ್ತಕ್ಕಂಥದ್ದು ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು ನಡ್ಕೊಂಡು ಬಂದದ್ದು ಅದನ್ನು ಭೀಮಸೇನ ದೇವರು ನಡ್ಕೊಂಡ ವಿಧ ಇದನ್ನ ಪೂರ ಈ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದು ಹೇಳ್ಬಿಟ್ಟು ಮಂತ್ರಾಲಯ ಪರ್ವಗಳ ಇರ್ತಕ್ಕಂಥವ್ರು ಅಸ್ತ್ರೇಷು ಅಧಿಕೋ ಅರ್ಜುನೋಚ ಯದನು ಕ್ರೋಶೇನ ಭೀಮಂ ವಿನ ಸದ್ಧರ್ಮೇ ನಿರತಂ ತದೌ ಸ್ವಗುರವೇ ಬದ್ವಾ ಬದ್ವಾ ನೃಪಂ ಪಾರ್ಷದಂ ಪುತ್ರೌ ಚ ದ್ರುಪದೋಪಿ ವನ್ನಿ ವಿಭುತಾತ್ ಸ್ತ್ರೀರೂಪಕಂ ಪ್ರಾಪ್ತವಾನ್ ಇಷ್ಟಾಂ ಧರ್ಮಜ ಆಪ ರಾಜ್ಯ ಪದವಿಯು ಸಹ ಪ್ರಿಯತಾಂ ಮೇ ಹರಿಹಿ ಸದ್ಧರ್ಮೇ ನಿರತಂ ಭೀಮಂ ಎಂಬುದಾಗಿರ್ತಕ್ಕಂಥದ್ದು ಭೀಮಸೇನ ದೇವರ ಇರ್ತಕ್ಕಂಥವ್ರು ಎಲ್ಲಾ ವಿಧವಾಗಿರ್ತಕ್ಕಂಥ ತದ್ಧರ್ಮ ಅಂತಂದ್ರೆ ಈ ಆಯುಧಗಳನ್ನ ಕೊಡ್ತಿರ್ತಕ್ಕಂಥ ಅಸ್ತ್ರಸಿದ್ಧ ವಿದ್ಯಾವ ಇರ್ತಕ್ಕಂಥದ್ದು ಎಲ್ಲ ತಿಳಿದಿದ್ರು ಕೂಡ ಅವರು ಬಂದು ದ್ರೋಣಾಚಾರ್ಯರಿಂದ ಏನು ತಗೊಳ್ಳ ಅದರಿಂದ ಅವರಿಗೆ ಒಂದು ಆಗ್ಬೇಕಾದಿಲ್ಲ. ಇದಕ್ಕೆಂದ್ರೆ ಅಸ್ತ್ರ ವಿದ್ಯೆ ಅಂತ ನಾನು ನಿಮಗೆ ಏನ್ ಹೇಳಿದ್ದೇನೆ ಅಂದ್ರೆ ಈಗ ವರ್ಣಾಸ್ತ್ರ ಅಂದ್ರೆ ವರುಣ ಹೋಗ್ಬೇಕು ಅವನಿಂದ ಒಂದು ಉಪಕಾರವಾಗಿರ್ತಕ್ಕಂಥದ್ದು ಪಡಿಬೇಕು. ಆ ಭೀಮಸೇನ ದೇವರ ಇರ್ತಕ್ಕಂಥವ್ರು ಉತ್ತಮರಾಗಿರ್ತಕ್ಕಂಥವ್ರು ಅವರಿಂದ ತಾನೇ ಎಲ್ಲಾರು ವರ್ಣ ಅಸ್ತ್ರ ದೇವತೆಗಳೆಲ್ಲ ಉಪಕಾರ ಪಡಿತಾರೆ ಹೊರತಾಗಿ ಅವರಿಗೇನು ಆಗ್ಬೇಕಾದಿಲ್ಲ. ಆದ ಕಾರಣ ನಿರತಂ ಭೀಮೆ ಹಾಗಂತಂದ್ರೆ ಎಕ್ಸೆಪ್ಟ್ ಭೀಮ ಹೊರತಾಗಿ ಬಾಕಿ ಎಲ್ಲರೂ ಈ ಪ್ರಕಾರವಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರಿಂದ ಪಳೆಕೊಂಡ್ರು. ವಿನಾ ಅಸ್ತ್ರೇಶು ಯಜ್ಞೇಶು ಅಧಿಕೋ ಅರ್ಜುನೋಚ ತದನುಕ್ರೋಶೇನ ಅದಕ್ಕೆ ಭೀಮಸೇನ ದೇವರು ಬಿಟ್ರೆ ಅರ್ಜುನನ ಇರ್ತಕ್ಕಂಥವ ತುಂಬಾ ಬಂದು ಎಫಿಷಿಯಂಟ್ ಅಂಡ್ ಪ್ರೊಫಿಷಿಯಂಟ್ ಎಂಬುದಾಗಿ ಈ ಆರ್ಟ್ ಆಫ್ ವೆಪನ್ಸ್ ಈ ವೆಪನ್ಸ್ನೆಲ್ಲ ಈ ಆಯುಧಗಳನ್ನೆಲ್ಲ ಹೆಂಗ್ ಉಪಯೋಗಪಡಿಸೋದು ಎಂಬ ವಿದ್ಯಾವಿಲ್ಲಿ ಭೀಮಸೇನ ದೇವರನ್ನ ಬಿಟ್ಬಿಟ್ರೆ ಅರ್ಜುನನ ಇರ್ತಕ್ಕಂಥವ ಉತ್ತಮನ ಇರ್ತಕ್ಕಂಥವ ಇದ್ದಾನ. ಅದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಕೃಷ್ಣ ಪರಮಾತ್ಮನ ವಿಶೇಷ ಅನುಗ್ರಹ ಇರ್ತಕ್ಕಂಥದ್ದು ಅರ್ಜುನನಿಗೆ ಇರ್ತಕ್ಕಂಥದ್ದು. ದದೌ ಸ್ವಗುರುವೇ ಬದ್ವಾನುಪಂ ಪಾರ್ಷದಂ ದೃಪದನ ಇರ್ತಕ್ಕಂಥವನ್ನ ಬಂದು ಈ ಪ್ರಕಾರವಾಗಿ ಭೀಮಸೇನ ದೇವರ ಇರ್ತಕ್ಕಂಥವ್ರು ಹಿಡಿದು ಅರ್ಜುನನ್ ತಿಳ್ಕೊಂಡು ನೀ ತಗೊಂಡು ಹಾಕಪ್ಪ ದ್ರೋಣಾಚಾರ್ಯರ ಕಾಲಲ್ಲಿ ಎಂಬುದಾಗಿ ಕೊಟ್ರು. ಅದೇ ಪ್ರಕಾರವಾಗಿ ಅರ್ಜುನ ಇರ್ತಕ್ಕಂಥ ಗುರುದಕ್ಷಿಣೆ ಹಾಕಿದ. ಇಲ್ಲಿ ಮರ್ತೋಗ್ಬೇಡ್ರಿ ದಯಮಾಡಿ ಇದಕ್ಕೆ ಅಂತಂದ್ರೆ ಇದನ್ನ ಏನ್ ಕಾರಣ ಒಂದು ಕಾರಣ ಏನಂದ್ರೆ ನಮಗೆ ಬರ್ತಕ್ಕಂಥ ಕೀರ್ತಿಯ ಇರ್ತಕ್ಕಂಥದನ್ನ ನಮ್ಮ ಮಗನಿಗೋ ನಮ್ಗಿಂತ ಕಳಗಿರ್ತಕ್ಕಂಥವರಿಗೋ ಕೊಡ್ತಕ್ಕಂಥದ್ದು ಒಂದು ಮೆಗ್ನಾನ್ ಬಟ್ಟಿ ಔದಾರ್ಯ ಅಂತ ಹೇಳಿ ಇದೇ ಪ್ರಕಾರವಾಗಿ ಹನುಮಂತ ದೇವರು ಮಾಡಿರೋದು ಕೂಡ ನಿಮಗೆ ನಾ ಹೇಳಿದ್ದೇನೆ. ರಾಮಂ ಸರ್ವಕಪಿ ವೀರವರ ಸಮೇತ ಅಂದ್ಬಿಟ್ಟು ನೀವು ಸುಂದರಕಾಂಡ ಓದಿರಿ ಅಂದ್ರೆ ಪೂರ ಲಂಕೆಗೆ ಹೋಗಿ ಲಂಕೆಯಲ್ಲಿ ಮೂರಿಲ್ ಒಂದು ಭಾಗ ಸುಟ್ಬಿಟ್ಟು ಅಲ್ಲಿ ಅಕ್ಷಕುಮಾರನ ಸಂಹಾರ ಮಾಡ್ಬಿಟ್ಟು ಅವ್ರು ಬಂದು ಚೂಡಾಮಣಿಯನ್ನು ತಗೊಂಡು ಬರಾವಳಿ ನೇರ ಅವರು ರಾಮದೇವ್ರ ಇದ್ರೆ ಹೋಗಿರ್ಬಂದು ಹೋಗಲ್ಲ. ಈ ಎಲ್ಲಾ ಕಪಿಗಳನ್ನ ಕರ್ಕೊಂಡು ಹೋದ್ರು. ಸರ್ವ ಕಪಿ ವೀರ ಸಮೇತ ಹಬ್ಬದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಶ್ಲೋಕದಲ್ಲಿ. ಆಗ ಎಲ್ಲರೂ ಕೇಳಿರು ನಾವಿಲ್ಲಿ ಸುಮ್ಮನೆ ಚಿಂತ ಕೂತಿದ್ರು ನಾವು ಒಂದ್ವೇ ಮಾಡಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಿರಲ್ಲ ಅಂತಂದ್ರೆ ಆಗ ಹನುಮಂತ ದೇವರು ಒಂದು ಮಾತು ಹೇಳಿರು ನೀವು ರಾಮದೇವರಿಗೆ ಸೇವೆ ಮಾಡಬೇಕು ಅಂತ ಬಂದಿರಲ್ಲ ಅಷ್ಟೇ ಸಾಕಪ್ಪ ಅಂತ ಹೇಳಿರು. ಅದೇ ಔದಾರ್ಯ. ಅದಕ್ಕೆ ಮೇಲಿರ್ತಕ್ಕಂಥ ಕಾರಣ ಏನು ಅಂದ್ರೆ ಗುರುದಕ್ಷಿಣ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಇವರೇ ದ್ರೋಣಾಚಾರ್ಯರ ತಗೊಳ್ಳಿ ಹಾಕಿದ್ದೆ ಅಂದ್ರೆ ದ್ರೋಣಾಚಾರ್ಯನ ಗುರುವಿನಂತ ಒಪ್ಪಂಡಂಗಾಗತ್ತೆ. ಆದ್ರೆ ನಮ್ಮ ಭೀಮಸೇನ ದೇವರಿಗೆ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಗುರುಗಳು ಎಂಬುದಕ್ಕೋಸ್ಕರವಾಗಿ ಅರ್ಜುನನ ಕೈಲಿ ಕೊಟ್ಟರು ಅಂತಂಬದು ಎರಡನೇ ವಿಷಯವಾಗಿರ್ತಕ್ಕಂಥದ್ದು. ದ್ರೌಪದಿ ಪುತ್ರೌಚ ದ್ರುಪದೌಚ ವನ್ನಿ ಮುಖಾತ್ ಸ್ತ್ರೀ ರೂಪಕಂ. ಆಗ ದ್ರುಪದ ರಾಜನ ಇರ್ತಕ್ಕಂಥವನಿಗೆ ಅವರು ಮಾಡಿರ್ತಕ್ಕಂಥ ಯಜ್ಞದಿಂದ ಒಂದು ದೃಷ್ಟದ್ಯುಮ್ನ ಎಂಬುದಾಗಿರ್ತಕ್ಕಂಥ ಒಂದು ಮಗ ಮತ್ತು ದ್ರೌಪದಿ ಎಂಬುದಾಗಿರ್ತಕ್ಕಂಥ ಒಂದು ಮಗಳ ಇರ್ತಕ್ಕಂಥವನು ಅದರಿಂದ ಪ್ರಾಪ್ತವಾನ್ನೇ ಬಂದರು. ಆಗ ಇಷ್ಟಾಂ ಧರ್ಮಜ ಆಪ ರಾಜ್ಯ ಪದವಿ. ಆಗ ಧರ್ಮರಾಜನ ಇರ್ತಕ್ಕಂಥವ ಈ ಒಂದು
ರಾಜ್ಯ ಪದವಿಯ ಇರ್ತಕ್ಕಂಥದ್ದನ್ನ ಪಡೆದ. ಆಗ ಯುವರಾಜನಾಗಿ ಮಾಡಿದ ಧೃತರಾಷ್ಟ್ರ. ಆಗ ಪ್ರಿಯತಾಂ ಮೇ ಹರಿ, ಆ ಹರಿಯ ಇರ್ತಕ್ಕಂಥವ ನಮಗೆ ನಮ್ಮನ್ನ ನೋಡಿ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯ ಇರ್ತಕ್ಕಂಥದ್ದು ಮಾಡ್ತಾರೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದೊಂದು ಶ್ಲೋಕದಲ್ಲೂ ಪ್ರಿಯತಾಂಬೆಯ ಹರಿ ಅಂತ ಹರಿಯ ಇರ್ತಕ್ಕಂಥ ನಮ್ಗೆ ಅನುಗ್ರಹ ಮಾಡಲಿ ಅಂತ ಒಂದೊಂದಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಪ್ರಯುಕ್ತ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮಂತ್ರಾಲಯ ಸ್ವಾಮಿಗಳು. ಏನಕ್ಕೆ ಆ ಕಾಲದಲ್ಲಿ ಅವ್ರ ಕಾಲದಲ್ಲಿ ಒಂದು ಬ್ರಾಹ್ಮಣರಿದ್ರು. ಅವ್ರ ದಿನಾಗಲೂ ಬಂದು ಈ ಮಹಾಭಾರತ ತಾತ್ಪರ್ಯ 5,000 ಶ್ಲೋಕವಾಗಿರ್ತಕ್ಕಂಥದ್ದು ಪಾರಾಯಣ ಮಾಡ್ಬಿಟ್ಟು ಆಮೇಲೆ ಊಟ ಮಾಡೋದು ಅಂತಿತ್ತು. ಆಗ ಇದು ಅವರು ಬರ್ತಕ್ಕಂತ ಕತೆ. ಆಗ ಸಾಧನ ದ್ವಾದಶಿ ಇರ್ತಕ್ಕಂಥದ್ದು ಬೇಗ ಪಾರಾಯಣ ಮಾಡ್ಬೇಕು ತುಂಬಾ ವೇಳೆ. ಅದು 5,000 ಶ್ಲೋಕ ಪಾರಾಯಣ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗೋದು ತುಂಬಾ ವೇಳೆ ಮಂತ್ರಾಲಯ ಸ್ವಾಮಿಗಳು ಈ 32 ಶ್ಲೋಕ ಮಾಡಿಕೊಟ್ರು ಎಂಬುದಾಗಿರ್ತಕ್ಕಂಥದ್ದು ಒಂದು ಟ್ರೆಡಿಷನ್ಲಿ ಬಂದಿರ್ತಕ್ಕಂಥದ್ದು. ಈ 32 ಶ್ಲೋಕವನ್ನು ಪಾರಾಯಣ ಮಾಡಿದ್ರೆ ಆ 32 ಅಧ್ಯಾಯ ಪಾರಾಯಣ ಮಾಡಿದ ಪುಣ್ಯ ಬರುತ್ತೆ ಎಂಬುದಾಗಿ ಹೇಳಿ 18ನೇ ಅಧ್ಯಾಯನ ವಿಶೇಷವಾಗಿ ಆಚಾರ್ಯರು ಮುಗಿಸಿ ಇದರಲ್ಲಿ ಯಾರನ್ನ ಬಂದು ಪ್ರಮೇಯ ಇರ್ತಕ್ಕಂಥದ್ದಲ್ಲಿ ಸ್ವರೂಪನ ನಿರ್ಣಯ ಮಾಡಿದ್ದಾರೆಯೋ ಅಲ್ಲಿ ಧೈರ್ಯವಾಗಿ ನಾವು ಬಂದು ಅವರ ಸ್ವರೂಪ ಏನು ಅಂತ ಹೇಳ್ಬಹುದು. ಆಚಾರ್ಯರ ಸ್ವರೂಪ ನಿರ್ಣಯ ಮಾಡಲೇ ಸ್ಥಳದಲ್ಲಿ ನಾವು ಸ್ವರೂಪ ನಿರ್ಣಯ ಮಾಡ್ಲಿಕ್ಕೆ ಹೋಗಬಾರದು ಎಂಬುದು ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಒಳಗಿನ ಕಾರಣ ಏನು ಅಂದ್ರೆ ಆಚಾರ್ಯರು ಜೀವನ ಸ್ವರೂಪ ದೇಹದಲ್ಲೇ ನುಗ್ಗಲಕ್ಕೆ ಅವರಿಗೆ ಬಂದು ಪವರ್ ಉಂಟು ಅದು ತಿಳ್ಕೊಬೇಕು. ಆದ ಕಾರಣ ಈಗ ನೀವು ಬೀದಿಲಿ ನಿಂತುಕೊಂಡು ನಿಮ್ ಮನೆ ತುಂಬಾ ಚಂದ ಇದೆ ಅಂತ ಹೇಳಿದ್ರೆ ಅದು ಸರಿಯಾದ ಅಸೆಸ್ಮೆಂಟ್ ಅಲ್ಲ. ಮನೆ ಒಳಗೆ ಬಂದು ಕೂತ್ಕೊಂಡು ಎಲ್ಲ ನೋಡ್ಬಿಟ್ಟು ಆಮೇಲೆ ಮನೆ ಒಳ್ಳೆ ಇದೆ ಅಂತ ಹೇಳಿರ್ತಕ್ಕಂಥದ್ದು. ಅದೇ ಪ್ರಕಾರವೇ ನಮ್ಮ ಈ ಭೌತಿಕ ದೇಹದಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನ ಇರ್ತಕ್ಕಂಥವನ್ನು ಅವರಿಗೆ ಪ್ರವೇಶ ಉಂಟು ಎಂಬುದಾಗಿರ್ತಕ್ಕಂಥದ್ದು ತಾನೇ ಗುಹಾಂ ಪ್ರವಿಷ್ಟೋ ಆತ್ಮಾನು ತದ್ದರ್ಶನಾತ್ಮಲ್ಲಿ ಘರ್ಮಾಸಮಂತ ತ್ರಿವಿಧಂ ವ್ಯಾಪದು ತಯೋ ದೃಷ್ಟಿ ಮಾತರಿಸುವ ಜಗಾಮ ಎಂಬುದಾಗಿರ್ತಕ್ಕಂಥ ಋಗ್ವೇದ ಮಂತ್ರವಾಗಿರ್ತಕ್ಕಂಥ ಅದನ್ನ ಭಾಷೆಯಲ್ಲಿ ಹೇಳಿದ್ದಾರೆ. ಆದ ಕಾರಣ ಶ್ರೀಮದ್ ಆಚಾರ್ಯರು ಆತ್ಮ ಎಂಬುದಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಭೌತಿಕ ದೇಹದಲ್ಲಿ ಫಿಸಿಕಲ್ ಹಾರ್ಟ್ ಅಲ್ಲಿ ಇರ್ತಕ್ಕಂಥವ, ಅಂತರಾತ್ಮ ಎಂಬ ಪರಮಾತ್ಮನ ಇರ್ತಕ್ಕಂಥವ, ನಮ್ಮ ಜೀವನ ಹೃದಯದಲ್ಲಿ ಇರ್ತಕ್ಕಂಥವ. ಇವರಿಬ್ಬರಿಗೂ ದೃಷ್ಟಿ ಹಾಗಿದ್ರೆ ಸೇವಾಂ ಕರ್ತಂ, ಅವರಿಬ್ಬರಿಗೂ ಸೇವೆ ಮಾಡ್ಬೇಕು ಅಂತ ಹೇಳಿ ಮಾತರಿಸುವ ಜಗಾಮ ಅಂದ್ರೆ ವಾಯುದೇವರ ಇರ್ತಕ್ಕಂಥ ಅವ್ರು ಹೊರಟರು ಅಂತ ಇರೋ ಪ್ರಯುಕ್ತ ಆ ವಾಯುದೇವರ ಅನುಗ್ರಹ ಇರ್ತಕ್ಕಂಥದ್ದು ಈ 18ನೇ ಅಧ್ಯಾಯ ಹೇಳಿದವರಿಗೆ ಎಲ್ಲರಿಗೂ ಬರ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು 19ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ದೊಡ್ಡದು. ಅದರಲ್ಲಿ ಬಂದು ಪಾಂಡವ ರಾಜ್ಯ ಲಾಭ ಎಂಬುದಾಗಿರ್ತಕ್ಕಂಥದ್ದು 223 ಶ್ಲೋಕ. ಇದರಲ್ಲಿ ಮೊದಲು ಒಂದು 10 ಶ್ಲೋಕ ನೀವು ನೋಡಿರಿ ಅಂದ್ರೆ ಈ ದುರ್ಯೋಧನ ಇರ್ತಕ್ಕಂಥವ ಯಾವ ಪ್ರಕಾರವಾಗಿ ಅವರ ಅಪ್ಪನ ಇರ್ತಕ್ಕಂಥವನ್ನ ತನ್ನ ಪಾರ್ಶ್ವ ಸೆಳೆಕಂಡ ಎಂಬ ಅದನ್ನ ಶ್ರೀಮದ್ ಆಚಾರ್ಯರು ಬಹು ನಿಧಾನವಾಗಿ ಬಹು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಅದಾவது ಈವನ್ ಗುಡ್ ಮ್ಯಾನ್ ಕ್ಯಾನ್ ಬಿ ಸ್ಪಾಯ್ಲ್ಡ್ ಬೈ ಅ ಬ್ಯಾಡ್ ಮ್ಯಾನ್ ಎಂಬುದಕ್ಕೆ ನೀವು ನೋಡ್ತಕ್ಕಂಥದ್ದು ಏನಂದ್ರೆ ಪಾಂಡವರ ಇರ್ತಕ್ಕಂಥವರು ಹಸ್ತಿನಾಪುರದಿಂದ ಅವರನ್ನ ಕಳಿಸಬೇಕು ಅಂತಂಬುದಾಗಿ ತೀರ್ಮಾನ ಮಾಡಿಕೊಂಡ. ಏವಂ 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 ಶುಭೋಚ ಗುಣವತ್ಸು ಜನಾರ್ದನೇನ ಯುಕ್ತೇಶ ಪಾಂಡುಷು ಚರಗಿನ ಅಧಿಕಂ ಶುಭಾನಿ ನಾಸ್ತಿ ನಾಸ್ತಿಕ್ಯ ನೀತಿ ಮಧುಲಾಂ ಗುರು ದೇವತಾದಿ ಸತ್ಸಕೇನೈವ ಜಗುಹು ಧೃತರಾಷ್ಟ್ರ ಪುತ್ರಾಹ. ಹಾಗಿದ್ರೆ ಪಾಂಡವರಾಗಿರ್ತಕ್ಕಂಥವ್ರು ಈ ಪ್ರಕಾರವಾಗಿ ಒಳ್ಳೆ ಉನ್ನತವಾಗಿರ್ತಕ್ಕಂಥ ಗುಣಗಳು ಇರ್ತಕ್ಕಂಥವ್ರು, ಒಳ್ಳೆ ಸಾತ್ವಿಕವಾಗಿರ್ತಕ್ಕಂಥ ಗುಣಗಳು, ಮಂಗಳಕರವಾಗಿರ್ತಕ್ಕಂಥ ಅವರ ಆಕ್ಟಿವ್ ಆಗಿರ್ತಕ್ಕಂಥದ್ದನ್ನ ನೋಡಿರು. ಕೃಷ್ಣ ಪರಮಾತ್ಮನು ಸೇರಿಕೆ ಮಾಡಿರು. ಆಗ ದುರ್ಯೋಧನ ಇತ್ಯಾದಿಗಳ ಇರ್ತಕ್ಕಂಥವ್ರು, ಧೃತರಾಷ್ಟ್ರ ಮಕ್ಕಳ ಇರ್ತಕ್ಕಂಥವ್ರು ಅವರೆಲ್ಲ ಏನ್ ಮಾಡಿರು ಅಂದ್ರೆ ಅವರ ಇಲ್ಲಿ ನೋಡ್ರಿ ನಾಸ್ತಿಕವಾದ ಏತಿಷ್ಟ ಇರ್ತಕ್ಕಂಥದ್ದು ಅದಲ್ಲಿ ಟ್ರೈನ್ ಅಪ್ ಆದವರ ಇರ್ತಕ್ಕಂಥವ್ರು. ಅವರಿಗೆ ಈ ನಾಸ್ತಿಕವಾದ ಇರ್ತಕ್ಕಂಥದ್ದಲ್ಲಿ ಗುರುಗಳು ಇಲ್ಲ, ದೇವತೆಯೂ ಇಲ್ಲ, ಈ ಸಾಧುಗಳು ಇಲ್ಲ. ಈ ಪ್ರಕಾರವಾಗಿ ಇರ್ತಕ್ಕಂಥದ್ದನ್ನ ಚೆಂದಾಗಿ ಅವರುಗಳು ಓದ್ತಾ ಇದ್ರು ಈ ಧೃತರಾಷ್ಟ್ರ ಮಕ್ಕಳ ಇರ್ತಕ್ಕಂಥವ್ರು. ಆಗ ನಾಮ್ನ ಕಲಿಂಗ ಇದು ನೀವು ಕೇಳ್ಬೇಕು. ಈ ಕಲಿಂಗ ಎಂಬ ತಾನೇ ಈ ನಾಸ್ತಿಕವಾದವ ಇರ್ತಕ್ಕಂಥ ಹೆಡ್ಡ ಇರ್ತಕ್ಕಂಥವ. ನಾಮನ ಕಲಿಂಗ ಇತಿ ಆಸುರಕೋ ದ್ವಿಜೋ ಅಭೂತ್ ಶಿಷ್ಯ ಸುರೇತರಾಂ ಗುರೋ ಶಕುನೇ ಗುಹು ಸಹ.
ಈ ಶಕುನಿಯ ಇರ್ತಕ್ಕಂಥವ ನಾಸ್ತಿಕವಾದಕ್ಕೆ ಅಭಿಮಾನಿಯ ಇರ್ತಕ್ಕಂಥವ, ಅವನಿಗೂ ಗುರುಗಳ ಇರ್ತಕ್ಕಂಥವ ಈ ಕಲಿಂಗ ಎಂಬುದ ಇರ್ತಕ್ಕಂಥವ ಅಸುರ ಇರ್ತಕ್ಕಂಥವ. ಅಮ್ಮ ಬಂದು ಈಗ ಒಂದು ಬ್ರಾಹ್ಮಣನಾಗಿ ಹುಟ್ಟಿದ್ದಾನ. ಆದ ಕಾರಣ ಅಸುರ ಇರ್ತಕ್ಕಂಥವ್ರು ಬ್ರಾಹ್ಮಣ ಜನ್ಮ ಬರ್ಲಾರ್ದು ಅಂತ ಹೇಳ್ಬೇಡ್ರಿ. ಆ ಬ್ರಾಹ್ಮಣರು ಇಲ್ಲೇ ಇರ್ತಕ್ಕಂಥವ್ರು ಒಳ್ಳೆಯವರಾಗಿ ಇರ್ಲಾರ್ದು ಅಂತ ಹೇಳ್ಬೇಡ್ರಿ. ಎರಡೂ ಏರ್ಪಡೋದು. ಆದ ಕಾರಣ ಕಡಿಗರ ಇರ್ತಕ್ಕಂಥವ ಅವ ಏನ್ ಮಾಡಿದ ಅಂತಂದ್ರೆ ಶುಕ್ರಾಚಾರ್ಯರ ಇರ್ತಕ್ಕಂಥವ್ರು ಶಿಷ್ಯನ ಇರ್ತಕ್ಕಂಥವ, ಅವ್ರು ಬಂದು ಅಸುರರ ಇರ್ತಕ್ಕಂಥವ್ರಿಗೆ ಗುರುಗಳ ಇರ್ತಕ್ಕಂಥವ್ರು. ಆಗ ಇವ ಮತ್ತು ಶಕುನಿಯ ಇರ್ತಕ್ಕಂಥವನಿಗೆ ಈ ಕಳಿಂಗನ ಇರ್ತಕ್ಕಂಥವ ಗುರುವ ಇರ್ತಕ್ಕಂಥವ. ಆ ಶಕುನಿಯ ಇರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ಈ ಕಳಿಂಗನಲ್ಲಿ ಪರ್ಮಿಷನ್ ತಗೊಂಡು ಇನ್ಮೇಲೆ ನಾಸ್ತಿಕವಾದವ ಇರ್ತಕ್ಕಂಥದನ್ನ ನಾನೇ ಪಾಂಡವರಿಗೆ ಹೇಳಿ ವಿನಯಬರಿಗೆ ಕೌರವರಿಗೆ ಹೇಳಿಕೊಡ್ತೇನೆ ಅಂತ ಹೇಳಿ ದುರ್ಯೋಧನಗಳಿಗೆ ಹೇಳಿಕೊಡ್ತಾ ಇದ್ದ. ಅವನು ಸೋದರ ಮಾವ ಒಂದು ಇವಳು ಗಾಂಧಾರಿ ತಮ್ಮನ ಇರ್ತಕ್ಕಂಥವ. ಆದ ಕಾರಣ ಈ ಪ್ರಕಾರವಾಗಿ ನಡೀತಾ ಇತ್ತು. ಆಗ ಈಗ ಏನಾಯ್ತು ಅಂದ್ರೆ ಅವ್ರಿಗೆ ಬಂದು ಇದಲ್ಲಿ ನೋಡ್ರಿ, ಚಿತ್ತೈವ ಯತ್ರ ಪರಮಂ ಚ ನ ಸುರಾಹ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತ್ತು. ಇದೆಲ್ಲ ನಾಸ್ತಿಕವಾದ ಪ್ರಿನ್ಸಿಪಲ್. ಅಖಿಲಂ ಚ ಹಾಗೆಂತಂದ್ರೆ ಈ ನಮಗೆ ಈ ಕನ್ಸೀಟು ಡಿಸೀಟು ಫ್ರಾಡು ಇತ್ಯಾದಿಗಳ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಯಾವ ವಿಧವಾದ ತಪ್ಪು ಇಲ್ಲ. ದೇವತೆಗಳ ಇರ್ತಕ್ಕಂಥವ್ರನ್ನ ನಾವು ಯಾವ ಕಾಲದಲ್ಲೂ ನಮಸ್ಕಾರವಾಗಿ ಇರ್ತಕ್ಕಂಥದ್ದು ಮಾಡಬಾರ್ದು. ಈ ಹಾಗೂ ನಾವೇನಾರು ಮಾಡಿದ್ರೆ ಇದು ಏನಾರು ನಮ್ಮಲ್ಲಿರ್ತಕ್ಕಂಥ ಒಂದು ಇರ್ತಕ್ಕಂಥದ್ದು ಪೂರ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ಬೇಕು ಹೊರತಾಗಿ ಅವ್ರ ಮೇಲೆ ಅಭಿಮಾನದಿಂದ ಗೌರವದಿಂದ ಮಾಡಬಾರ್ದು. ಧರ್ಮವಾಗಿರ್ತಕ್ಕಂಥದ್ದು ನಮ್ಮ ಮತದಲ್ಲಿ ಇಲ್ಲ. ಆದ ಕಾರಣ ಯಾವುದೆಲ್ಲ ವೇದದಲ್ಲಿ ಮಾಡಬಾರ್ದು ಅಂತ ಹೇಳಿದೆಯೋ ಅದಷ್ಟನ್ನು ನಾವು ಮಾಡಬೇಕು ಎಂಬುದಾಗಿ ಇದು ತಾನೇ ನಾಸ್ತಿಕವಾದವಾಗಿರ್ತಕ್ಕಂಥದ್ದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಿನ್ಸಿಪಲ್. ಇತ್ಯಾದಿ ಕುತ್ಸಿತ ತಮಾಮ್ ದುಡ್ರು. ಕುತ್ಸಿತ ಅಂದ್ರೆ ತುಂಬಾ ಮೋಸವಾದ ಅರ್ಥ. ತಮ ಅಂದ್ರೆ ಮೋಸ್ಟ್ ಕುತ್ಸಿತವಾಗಿರ್ತಕ್ಕಂಥದ್ದು. ಇದು ಕುತ್ಸಿತಮಾಂ ಜಹುಹು ಸ್ವ ವಿದ್ಯಾ ಅಜ್ಞಾತ ಏವ ಧೃತರಾಷ್ಟ್ರ ಪ್ರಮುಖೈ ಸಮಸ್ತೈ ತೇಷಾಂ ಸ್ವಭಾವ ಬಲತಃ ರುಚಿತಃ. ಇದು ಮುಖ್ಯ. ತೇಷಾಂ ಸ್ವಭಾವ ಬಲಿತಃ ಮುಚಿತ ಎಂಬುದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ತೇ ಏಷ ವಿಸ್ತಾರಿತ ಜಗುಹು ಬುದ್ಧಿ ಬಲಾತ್ ಅಥೋಪಿಚ. ಈ ಪ್ರಕಾರವಾಗಿ ಇರ್ತಕ್ಕಂಥ ಒಂದು ಏತಿಷ್ಟು ನಾಸ್ತಿಕವಾದವ ಇರ್ತಕ್ಕಂಥದ್ದನ್ನ ದುರ್ಯೋಧನಾದಿಗಳಿಗೆ ಶಕುನಿಯ ಇರ್ತಕ್ಕಂಥ ಹೇಳಿಕೊಟ್ಟ. ಅವರು ಅದನ್ನು ಒಪ್ಕೊಂಡಿದ್ರು. ಏನಕ್ಕೆಂದ್ರೆ ಅವ್ರ ಸ್ವಭಾವ ಇರ್ತಕ್ಕಂಥದ್ದು ಕೆಟ್ಟವರಾಗಲೇ ನೀವ್ ಹೇಳೋದು ತುಂಬಾ ನ್ಯಾಯ. ಹೌದು, ಧರ್ಮವೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಹಂಗಂತ ಅದಕ್ಕೆ ತುಂಬಾ ಒಪ್ಪಿಟ್ರು. ಆದ್ರೆ ಅವ್ರ ಬುದ್ಧಿ ಆಗಿರ್ತಕ್ಕಂಥದ್ದು ಇಂಥ ಮರಿ ಇತ್ತು. ಅದಕ್ಕೆ ಕಲಿಂಗನ ಇರ್ತಕ್ಕಂಥವನು ಬಂದಿದ್ದ ಮತ್ತು ಇವರು ಶಕುನಿಯ ಬಂದಿದ್ದ, ಇಬ್ರು ಬಂದಿದ್ರು. ಆಗ ಸಂಪೂರ್ಣ ದುರ್ಮತಿರದು ಧೃತರಾಷ್ಟ್ರ ಸೂನು. ಆದ ಕಾರಣ ಇದು ತುಂಬಾ ಕೆಟ್ಟ ಬುದ್ಧಿಯಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ದುರ್ಯೋಧನ ಇರ್ತಕ್ಕಂಥವನಿಗೆ ಈ ಪ್ರಕಾರವಾಗಿ ನಾಸ್ತಿಕವಾಗಿರ್ತಕ್ಕಂಥದ್ರಲ್ಲಿ ಟ್ರೈನಿಂಗ್ ಆಗಿರ್ತಕ್ಕಂಥದ್ದು ಕೊಟ್ಟು ಏನ್ ಮಾಡಿದ ಅಂತಂದ್ರೆ ಇದರಿಂದ ಇಲ್ಲಿಂದ ಆರಂಭ. ಅವನ ಇರ್ತಕ್ಕಂಥವ ಈ ಪಾಂಡವರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿರ್ತಕ್ಕಂಥದ್ದು ಅವನಿಂದ ಟಾಲರೇಟ್ ಮಾಡ್ಲಿಕ್ಕೆ ಬಿಡ. ದೃಷ್ಟ್ವಾ ಶ್ರಿಯಂ ಪರಮ ಪರ ಪರಮಿಕಾಂ ವಿಜಯಂ ಚ ಪಾರ್ಥೇಶು ಆಹೃತವೇದ್ಯ ಪಿತೃ ಸಹ ಸೌಬಲೇನ. ಆದ ಕಾರಣ ಈ ಪಾಂಡವರಿಂದ ಮರಿ ಇರ್ತಕ್ಕಂಥದ್ದು ಮಂಗಳಕರವಾಗಿರ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥ ಪೂಜಾ ಪುರಸ್ಕಾರ ಇರ್ತಕ್ಕಂಥವ್ರು ಸಂತೋಷವಾಗಿರ್ತಕ್ಕಂಥದ್ದು ನೋಡಿ ಅವರಿಂದ ಜೀರ್ಣ ಮಾಡ್ಲಿಕ್ಕೆ ಬಿಡಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ ಅಂತಂದ್ರೆ ಅವ ಧೃತರಾಷ್ಟ್ರ ಇರ್ತಕ್ಕಂಥ ಮಹಾರಾಜನ ಇರ್ತಕ್ಕಂಥ ತನ್ನ ತಂದೆ ಇದ್ರೆ ಹೋಗಿ ಶಕುನಿಯನ್ನು ಕೂಡ ಕರ್ಕೊಂಡು ಸೋದರ ಮಾವನ್ನು ಕೂಡ ಕರ್ಕೊಂಡು ಹೋದ. ಹೋಗಿ ಏನ್ ಮಾಡಿದ ಅಂದ್ರೆ ಜ್ಯೇಷ್ಠಸ್ಯ ದೇವಿ ವಯಂ ಆಚಾರ್ಯರು ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಹೃದಯ ಪ್ರಜಾತಃ ನಾರ್ಹತ್ವೇನ ಗವಿತ. ಏನೇನು ವಿಧವಾಗಿ ಆ ಧೃತರಾಷ್ಟ್ರನ ಸ್ಪಾಯಿಲ್ ಮಾಡಿದ ಅಂತಂದ್ರೆ ಭವತ ಏವ ರಾಜ್ಯೆ ಹಂಗಂತೇಳಿ ಧೃತರಾಷ್ಟ್ರ ನಾವು ಮಂದಿನ ಮಕ್ಕಳ ಇದ್ದೇವೆ, ಇದ್ದೇವೆ, ನಿಮ್ಮಲ್ಲಿ ಹುಟ್ಟಿದ್ದಾರೆ, ಅದಲ್ಲಿ ನೀ ತಾನು ಇರ್ತಕ್ಕಂಥವಲ್ಲೇ ದೊಡ್ಡವನ ಇರ್ತಕ್ಕಂಥವ, ಪಾಂಡುರಾಜನಿಗೂ ಅಣ್ಣನ ಇರ್ತಕ್ಕಂಥವ ನೀನು. ನೀ ಏನ್ ಮಾಡಿದೆ ಅಂತಂದ್ರೆ ಈಗ ಇವನಿಗೆ
ಧರ್ಮರಾಜನಿಗೆ ಯುವರಾಜನಾಗಿ ಮಾಡಿದ್ದೆ ಪಾಂಡುರಾಜನ ಮಗನ ಇರ್ತಕ್ಕಂಥವನ್ನ. ಅದಕ್ಕೆ ಆಮೇಲೆ ಏನಾಗುತ್ತೆ ಅಂದ್ರೆ ಅವ ಬಂದು ರಾಜನಾಗೋನು ನಮ್ಮನ್ನೆಲ್ಲ ಬಂದು ಏನ್ ಬೇಕಾದ್ರೆ ಮಾಡ್ಬಿಡ್ವಾ, ಈ ಪ್ರಕಾರವಾಗಿ ನೀವು ಮಾಡಿದ್ದು ತಪ್ಪು ಎಂಬುದಾಗಿ ಅವನಿಗೆ ಹೇಳಿ, ಇದಕ್ಕೆ ಆಮೇಲೆ ನಿಂಗಾಮೇಲೆ ಅವತಾನ ಈ ರಾಜ್ಯದಲ್ಲಿ ಕುಟುಂಬ ಅವತಾನ, ಇದು ನ್ಯಾಯವ ಎಂಬುದಾಗಿ ದುರ್ಯೋಧನ ಇರ್ತಕ್ಕಂಥವ ಅವರ ಅಪ್ಪಂತಲೇ ಹೇಳಿದ. ಅಷ್ಟು ಮಾತ್ರ ಅಲ್ಯ, ರಾಮ ಮಹರ್ಷಿ ನೋಡ್ರ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಈ ಧರ್ಮರಾಜನ ಇರ್ತಕ್ಕಂಥವ ನಿನ್ನತ್ರ ಉಪಕಾರವಾಗಿರ್ತಕ್ಕಂಥದ್ದು ಅನುಗ್ರಹವಾಗಿರ್ತಕ್ಕಂಥದ್ದು ಪಡೆದು ಅವನಿಗೂ ವಿಚಿತ್ರ ಬಲವಾಗಿರುವ ಪ್ರಯುಕ್ತ ಮತ್ತು ಅವರ ತಮ್ಮಂತರ ಇರ್ತಕ್ಕಂಥವ್ರ ಒಲ್ಲ ಬಲಿಷ್ಠ ಇರುವ ಪ್ರಯುಕ್ತ ಅವ್ರು ತಾನು ಈ ರಾಜ್ಯ ಪೂರಾದನ್ನು ಹಿಡ್ಕೊಂಬ ಹೋಗ್ತಾರೆ, ನಮ್ಮನ್ನ ಬಂದು ತೊರೆತಿ ಬಿಟ್ಟು ಹೋಗ್ತಾರೆ ಎಂಬುದಾಗಿ ಹೇಳಿ ಈ ಪ್ರಕಾರವೇ ಮಾಡಿದ್ವಿ. ಆದ ಕಾರಣ ನಮ್ಮ ಫ್ಯಾಮಿಲಿ ಆಗಿರ್ತಕ್ಕಂಥದ್ದೆಲ್ಲ ಅವರ ಪಾಂಡವರ ಹತ್ರ ಸ್ಲೇಬ್ ಹಂಗ ಆಗ ಹೋಗುತ್ತೆ ಅಂತ ಹೇಳಿದ. ಜಿತ ತಂತು ಬಿಹಿ ಶಾಕಂ ವಿಭಾಗಿ ಕುಂತಿ ಸುತಸ್ಯ ದಾಸಃ, ಕುಂತಿ ಮಕ್ಕಳ ದಾಸರಾಗಿ ನಾವೆಲ್ಲ ಅವಡ ಹೋಗ್ತಾರೆ ನೀವ್ ಮಾಡಿರ್ತಕ್ಕಂಥದ್ದು. ಆದ ಕಾರಣ ಅದಕ್ಕೆ ಆಮೇಲೆ ಪರತೋಪಿ ಅಸ್ಮತ್ ಅನಂತರಂ, ಆದ ಕಾರಣ ನಮ್ಮ ಮಕ್ಕಳ ಇರ್ತಕ್ಕಂಥವರಿಗೆ ಇನ್ಮೇಲೆ ಈ ರಾಜ್ಯ ಎಂಬುದನ್ನ ಮರ್ತೋಬೇಕು, ನಾವೇ ಮರ್ತೋದ್ರೆ ನಮ್ಮ ಮಕ್ಕಳ ಇರ್ತಕ್ಕಂಥವ್ರು ಮರ್ತೋರ್ಬೇಕು ಎನ್ನುವುದು ಹೇಳಿ ಇನ್ನು ಏನ್ ಹೇಳ್ತಾನೆ ಅಂದ್ರೆ, ಈಗ ಒಂದು ಮಾತಾಡ್ತಾನ, ನಂಗೆ ಅದರಿಂದ ಒಂದು ತಪ್ಪಿಲ್ಲ ಅಂತ ಹೇಳ್ತಾನ. ಆತ್ಮಾರ್ಥಂ ಸ್ವಸ್ಯ ಸಾಮ್ರಾಜ್ಯ ಪ್ರಾಪ್ಯರ್ಥಂ ಮಮ ದುಃಖಂ ನಾಸ್ತಿ. ಈ ಸಾಮ್ರಾಜ್ಯವಾಗಿ ಇದು ತಾನೆ ಆ ಕನ್ಸೀಟ್ ಫ್ರಾಡ್ ಎಂಬುದು, ನಂಗೆ ರಾಜ್ಯ ಸಿಕ್ಕಲ್ಲ ಅಂತಂಬೋದಕ್ಕೋಸ್ಕರವಾಗಿ ನಂಗೆ ದುಃಖ ಇಲ್ಲ. ಆದ್ರೆ ಏನಂತಂದ್ರೆ ನೀ ತುಂಬಾ ಒಳ್ಳೆವ, ಅಶುದ್ಧವಾಗಿರ್ತಕ್ಕಂಥವ, ನಿಂಗೆ ಒಂದು ಕೆಟ್ಟ ಹೆಸರ ಇರ್ತಕ್ಕಂಥದ್ದು ಬರೋದು. ಅತಿ ಶುದ್ಧ ಲೋಕ ಪ್ರಸಿದ್ಧಿ ಯಶಃ, ಲೋಕದಲ್ಲಿ ತುಂಬಾ ಪ್ರಸಿದ್ಧಿ ಕೂಡ ಇರ್ತಿ, ಆ ಪ್ರಸಿದ್ಧಿ ಕೂಡ ಇರ್ತಕ್ಕಂಥ ನಿಂಗೆ ಆ ಬಂದು ಎಲ್ಲಾ ವಿಧವಾಗಿರ್ತಕ್ಕಂಥ ಬೇಡ ಇರ್ತಕ್ಕಂಥ ಹೆಸರ ಇರ್ತಕ್ಕಂಥದ್ದು ಬರೋ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ನೀ ಇಂಥ ಮಾರಿ ಮಾಡಿದ ಕಾರಣ ಅವ್ರ ಮಕ್ಕಳನ್ನೆಲ್ಲ ಮೋಸ ಮಾಡಿ ಇವರು ಯಾರೋ ತಮ್ಮನ ಮಕ್ಕಳಿಗೆ ಮಾಡೂಟ ಅಂತ ಹೇಳಿ ನಿಂಗೆ ಬಂದು ಮಾಡ ಹೋಗುತ್ತೆ ಹಾಗಂತ ಹೇಳ್ತಾನ. ಅದು ಇಂಥ ಮಾರಿ ನಿಂಗೆ ಒಂದು ಅಪಕೀರ್ತಿ ಇರ್ತಕ್ಕಂಥದ್ದು ಬರ್ಕೊಡುದು, ಅಪಕೀರ್ತಿ ಬರ್ತಕ್ಕಂಥದ್ದನ್ನ ನಾವು ತಡಿಲಿಕ್ಕೆ ತಯಾರ ಇಲ್ಲ. ಅದಕ್ಕೋಸ್ಕರ ನಮಗೆ ಏನಾದ್ರು ಒಂದು ಪರ್ಮಿಷನ್ ಕೊಡು. ಏನ್ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ, ಈ ಕಲಿ ದುರ್ಯೋಧನ ಇರ್ತಕ್ಕಂಥವ ಅವನ ಅಪ್ಪಂತ್ರ ಹೇಳಿದ, ಈ ಕಣ್ಣ ಇರ್ತಕ್ಕಂಥದ್ದು ನಿಂಗಿಲ್ಲ, ಒಂದು ಪರ್ಮಿಷನ್ ಕೊಡು, ಅವನ್ನ ಅವರ ಬೇರೆ ಊರಿಗೆ ಕಳಿಸುದು, ಇಲ್ಲಂದ್ರೆ ನಾವು 100 ಜನನ ಇರ್ತಕ್ಕಂಥವ್ರು ನಿನ್ ಮುಂದೆ ಸತ್ತೋದ್ದೇವೆ ಅಂತ ಬರೀ ನಾವು ಪಾಂಡವರಿಗೆ ಸ್ಲೇವ್ಸ ಇದ್ದು ಬದುಕಿರ್ಲಿಕ್ಕೆ ತಯಾರ ಇಲ್ಲ ಹಂಗಂತೇಳಿ ದುರ್ಯೋಧನ ಇರ್ತಕ್ಕಂಥವ ಧೃತರಾಷ್ಟ್ರದಲ್ಲಿ ಹೇಳ್ದ. ಅವು ದುರ್ಯೋಧನ ಆಗ ಇನ್ನೂ ಮಾರಲ್ಲ ಒಂದು ಮಾತು ಹೇಳಿದ. ದುರ್ಯೋಧನ ಈ ಪ್ರಕಾರವಾಗಿ ನೀವು ಹೇಳ್ಬೇಡಪ್ಪ, ಏವಂ ಸ್ವಪುತ್ರ ವಚನ ಮುಂಚೆ ನಿಸಂಜ್ಞ, ಈ ಪ್ರಕಾರವಾಗಿರ್ತಕ್ಕಂಥ ತನ್ನ ಮಗನ ಇರ್ತಕ್ಕಂಥ ಮಾತಾ ಇರ್ತಕ್ಕಂಥ ಅದ್ರ ಕೇಳಿ ರಾಜ ಪ್ರೋವಾಚ, ಆ ಧೃತರಾಷ್ಟ್ರ ಹೇಳ್ದ, ಇದು ತುಂಬಾ ನೀ ಹೇಳೋದು ತುಂಬಾ ಆಶ್ಚರ್ಯವಾಗಿದೆ, ಹೀಗ್ಯಾಕೆ ನೀ ದ್ವೇಷವಾಗಿರ್ತಕ್ಕಂಥದ್ದು ಮಾಡಿ ಪಾಂಡವರ ಇರ್ತಕ್ಕಂಥವ್ರು ಏನು ಅಂತ ಮಾರಿ ಮಾಡ್ತಕ್ಕಂಥವ್ರೆಲ್ಲ ಅವರೆಲ್ಲ ತಮ್ಮ ಬುದ್ಧಿಶಾಲಿಯ ಇರ್ತಕ್ಕಂಥವ್ರು ಪುಣ್ಯಶಾಲಿಯ ಇರ್ತಕ್ಕಂಥವ್ರು ಹಾಗಿರ್ತಕ್ಕಂಥವ್ರು ಒಂದು ವೇಳೆಯೂ ಅಜ್ಞಾನವಾಗಿರ್ತಕ್ಕಂಥದ್ದು ಮಾಡ್ಲಾರು. ಆದ ಕಾರಣ ಧೃತರಾಷ್ಟ್ರ ಇನ್ನು ಹೇಳಿದ, ದುರ್ಯೋಧನ ನಾನು ಬಂದು ತುಂಬಾ ಆಶ್ಚರ್ಯವಾಗಿದೆ ನಿನ್ನ ಬುದ್ಧಿನ ನೋಡಿ, ಇದಕ್ಕೆಂದ್ರೆ ಅವ ಕಂಪ್ಲೀಟ್ ಈಗ ಬಂದು ಏ ನಾಸ್ತಿಕ ಬುದ್ಧಿಲಿ ಇರ್ತಕ್ಕಂಥವ, ನಿನ್ನ ನೋಡಿ ನಂಗೆ ತುಂಬಾ ಆಶ್ಚರ್ಯವಾಗಿದೆ, ಯಾಕಿಂತ ಬರೀ ಮಾತಾಡ್ತಿ, ಪಾಂಡವರ ಇರ್ತಕ್ಕಂಥವರು ಬಲ ಅವರನ್ನ ಜಯಿಸ್ಲಿಕ್ಕೆ ಎಷ್ಟು ರಾಜನ್ನು ಜಯಿಸಿ ಎಷ್ಟು ಸೊತ್ತು ತಂದು ಅವರನ್ನ ಕಾಲಡಿಯಲ್ಲಿ ಸಮರ್ಪಣೆ ಮಾಡಿದ್ದಾರೆ, ಅವ್ರು ತಗೊಳ್ಳ ನೋಡು. ಈ ಇಂಥ ಮರಿ ಪಟ್ಟಾಭಿಷೇಕ ಧರ್ಮರಾಜನಿಗೆ ಮಾಡೋ ವೇಳೆ ನಾನು ಪಟ್ಟಾಭಿಷೇಕ ಮಾಡಿಕೊಂಬ ವೇಳೆ ಅಷ್ಟನ್ನೇ ತಗೊಂಡ್ ಬಂದು ನನ್ನ ಪಾದದ ಸಂಪನ್ಮೂಲ ಮಾಡಿರು, ಅವನಿಗೆ ಬಂದು ನಂಗೆ ಬಂದು ತಸ್ಮಾತ್ ಸಮಮ್ರಜ ಕುಲಸ್ಯ ಶುಭಾಯ. ಆದ ಕಾರಣ ಒಂದು ವೇಳೆಯೂ ಅವ್ರು ಬಂದು ನಮ್ಮ ಕುಲವ ಇರ್ತಕ್ಕಂಥದ್ದಕ್ಕೆ ಬೇರೆಯ ಅನ್ಯತಾಯವಾಗಿ ನಡ್ಕೊಳ್ಳಾರು ಹಾಗಂತೇಳಿ ಈ ಪ್ರಕಾರವಾಗಿ ಆ ಧೃತರಾಷ್ಟ್ರ ಇರ್ತಕ್ಕಂಥವ ಏವಂ ಗುರುವತ್ಯಪಿ ಋಪೇ ಪುನರಾಹ ಪಾಪ ಆಶ್ರಿತ್ಯ ಸೌಬಲ ಸಮಂ ಯದಿ ನೈವ ಪಾರ್ಷದಂ. ಈ ಪ್ರಕಾರವಾಗಿ ಧೃತರಾಷ್ಟ್ರ ಇರ್ತಕ್ಕಂಥವ ದುರ್ಯೋಧನ ಇರ್ತಕ್ಕಂಥವ್ನ ಹೇಳಿ ಈ ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥದನ್ನ ಬಿಟ್ಬಿಡು, ಇದ್ ಮಾಡ್ಬೇಡ ಅಂತ ಹೇಳವಳೆ. ಅವ ಹೇಳ್ತಾನ, ತಂದೆ ಒಂದ್ಸಾರಿ ಕೇಳ್ರಿ, ಈಗ ಬಂದು ಪಾಂಡವರ ಇರ್ತಕ್ಕಂಥವ್ರನ್ನ ಈ ಹಸ್ತಿನಾಪುರದಿಂದ ಬೇರೆ ಸ್ಥಳಕ್ಕೆ ನೀವು ಕಳಿಸ್ಲಾಗಿದ್ದರೆ ಒಂದು ಈ ಅಲ್ಟಿಮೇಟ್ ಕೊಡ್ತಾನ, ಇಂದ ಬರೀ ನಡೆದ್ದೆ
ನಮ್ಮ ಇದಲ್ಲಿ ತರ್ಕೊನೆ ಮಾಡ್ಕಿಂತಾನೆ ಅಂತ ಕೆಲವರು ಬೆದರಿಸ್ತಾರೆ ನೋಡ್ರಿ. ಅದೇ ತಾನೆ ಇದಕ್ಕೆ ತರ್ಕೊನೆ ನಮ್ಮಲ್ಲಿ ನಮ್ಮ ಗ್ಯಾಪ್ ಬರ್ತೇನೆ. ನಮ್ಮಲ್ಲಿ ಒಬ್ಬರು ಸ್ವಂತದವರಿದ್ರು, ಅವ್ರು ಬಂದು ಹಣಗೊಳ್ಳೆ ಇದ್ರೆ ನಾ ತರ್ಕೊನೆ ಮಾಡ್ಕೊಂಬೇಡ ಅಂತ ಹೇಳಿ ಯಾವಾಗ್ಲೂ ಬಾಂಬೆ ಇದ್ರೆ ಒಂದು ಕಾಲು ಬಾಂಬೆ ಬಾರಾಗಿರೋರು ಬೀಳ್ನರು ಅಂತ ಬೆದರ್ಸರು. ಅದೇ ಪ್ರಕಾರವಾಗಿ ಇಲ್ಲಿ ಎಲ್ಲರೂ ನಾವು 100 ಮಕ್ಕಳಾಗಿರ್ತಕ್ಕಂಥವ್ರು ಈಗ ಬಂದು ಇಲ್ಲಿ ಸತ್ತೋತಾರೆ. ಅದನ್ನು ನೋಡಿ ಸಂತೋಷವಾಗಿರ್ತಕ್ಕಂಥ ಪಡು ಏದಿ ಭಾರತ ನಗರಪುರ ಅದು ಅನ್ಯತ್ರ ಅನ್ಯತ್ರ ಯಾಪಯಸಿ. ಒಂದು ವೇಳೆ ಇವ್ರನ್ನ ಬಂದು ಹಸ್ತಿನಾಪುರದಿಂದ ಬೇರೆ ಸ್ಥಳಕ್ಕೆ ನೀವು ಕಳಿಸ್ಲಾಗಿದ್ದಿ ಅಂತಂದ್ರೆ ಇಲ್ಲಿ 100 ಜನ ನಿನ್ ಮುಂದೆಯೇ ನಾವು ಸತ್ತೋತಾರೆ ಅಂತ ಅಲ್ಟಿಮೇಟ್ ಕೊಟ್ಟ. ಈ ಪ್ರಕಾರವಾಗಿ ಹೇಳೋಣೆ ಏವಂ ನಿಶಮ್ಯ ಗದಿತಂ ಸುಧಾ ಆರ್ಹದ ಭಾಷೆ ಏನ್ ಮಾಡೋದು ಹೇಳ್ರಿ. ದುರ್ಯೋಧನ ಇರ್ತಕ್ಕಂಥ ಈ ಪ್ರಕಾರವಾಗಿ ಧೃತರಾಷ್ಟ್ರನ ಹೇಳೋಣೆ. ಧೃತರಾಷ್ಟ್ರನ ಇರ್ತಕ್ಕಂಥವ ಆ ದುರ್ಯೋಧನನ ತನ್ನ ಹತ್ತಲಿ ಸೆಳೆಕೊಂಡು ಏನು ಹೇಳಿದ ಅಂತಂದ್ರೆ, ಚಕ್ರವರ್ತಿ ಆಗಿರ್ತಕ್ಕಂಥವ ಈ ಪ್ರಕಾರವಾಗಿ ಹೇಳ್ಬೇಡಪ್ಪ ಎಂಬುದಾಗಿ ಹೇಳಿ ಧೃತರಾಷ್ಟ್ರನಾಗಿರ್ತಕ್ಕಂಥವ ಅವ ಹೇಳಿದ. ಪಾಂಡವರಾಗಿರ್ತಕ್ಕಂಥವ್ರು ಒಳ್ಳೆಯವರಾಗಿರ್ತಕ್ಕಂಥವ್ರು ಅವರನ್ನ ಬಂದು ಹಸ್ತಿನಾಪುರ ಬಿಟ್ಟು ಬೇರೆ ಎಲ್ಲಾರು ಕಳಿಸ್ಬೇಕು ಅದು ನಡಿಲಾಗಿರ್ತಕ್ಕಂಥ ಕಾರ್ಯ. ಇದಕ್ಕೆಂದ್ರೆ ಅವರೆಲ್ಲ ಪಾಂಡವರನ್ನ ತಮ್ಮನ ಮಕ್ಕಳು, ಅದನ್ನ ಏನ್ ಮಾಡೋದು ಹಂಗಂತ ಕೇಳೋ ವೇಳೆ ಅದಕ್ಕೆ ಹೇಳ್ತಾನ, ನಾನು ಬಂದು 1 ವರ್ಷವಾಗಿ ಇತ್ಯುಕ್ತ ಪಿತರಂ ಶಕುನಿಂ ನಿರೀಕ್ಷೆ ಶ್ರೇಷ್ಠೋ ಮಯ ಬಿದಿರಾಹತ್ಯ ಶೃಣುಸ್ವತಂ. ಈ ಪ್ರಕಾರವೇ ಹೇಳ್ತಾನ, ನೀವೀಗ ಹೇಳ್ಬೀರಿ ಅಂತ ತಿಳ್ಕೊಂಡೆ. ನಾನು ದುರ್ಯೋಧನ ಹೇಳ್ತಾನ, ನಾನು ಇದಕ್ಕೋಸ್ಕರವಾಗಿ ಆಗ ಶಕುನಿನು ಹತ್ರಿ ಬಾ ಅಂತ ಹೇಳಿ ಅವನ ಹತ್ರ ಹೇಳಿ ಅವನ್ ಹೇಳ್ತಾನ, ಇಂಥ ಮರಿ ನೀವು ಹೇಳಿದ್ರಿ ತಿಳ್ಕೊಂಡು ನಾನು ಅವ್ರ ಬೇರೆ ಊರಿಗೆ ಕಳಿಸ್ಲಿಕ್ಕೆ ಒಂದು ಪ್ಲಾನ್ ಆಗಿರ್ತಕ್ಕಂಥದ್ದು ತುಂಬಾ ವರ್ಷವಾಗಿ ಮಾಡ್ತಾ ಇದ್ದೇನೆ. ಅದನ್ನ ಕೊಂಚ ದಯಮಾಡಿ ಕೇಳ್ರಿ ಎಂಬುದಾಗಿ ಹೇಳಿ ಆ ಪಾಂಡವರ ಇರ್ತಕ್ಕಂಥವ್ರನ್ನ ನೀವೇನ್ ಮಾಡ್ಬೇಕು, ಹತ್ರ ಇರ್ತಕ್ಕಂಥ ಇಲ್ಲಿ ಇದನ್ನ 13 ವರ್ಷ ಹೇಳ್ತಾನ. ಇದನ್ನ ನಾ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ನೋಡ್ರ. ಈ ಪ್ರಕಾರವಾಗಿ ಅವ್ರನ್ನ ಏನು ಅಂದ್ರೆ 13 ವರ್ಷವಾಗಿ ಅವರ ಮೇಲೆ ದ್ವೇಷ ಮಾಡಿ ಒಂದು ಪ್ಲಾನ್ ಇಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತಂದ್ರೆ, ದ್ರೋಣೈಹಿ ನಾಸ್ತಿ ಸದೃಶೋ ಬಲವಾನ್. ಅದಕ್ಕೆ ಮುಂಚೆ ಹೇಳ್ತಾನ, ಪರ್ವತಾಪಿ ಸ್ವಯಂ ಮಯಾ ಬಹುವಿಧೈಹಿ ಪರಮೈಹಿ ಉಪಾಯೈಹಿ. ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಮಕ್ಕಳ ಇರ್ತಕ್ಕಂಥವ್ರು, ಅವ್ರ ಬಲಕ್ಕೆ ಸಮಾನವಾಗಿರ್ತಕ್ಕಂಥವ್ರು, ಅವ್ರ ಧೈರ್ಯಕ್ಕೆ ಸಮಾನವಾಗಿರ್ತಕ್ಕಂಥವ್ರು ಅವರೆಲ್ಲ ಅವರ ಇರ್ತಕ್ಕಂಥವ್ರು ನನ್ನ ಕಡೆಗೆ ತಾನಿದ್ದಾರೆ. ಅವರ ಇರ್ತಕ್ಕಂಥವ್ರು ನನ್ನ ತಾನು ಒಪ್ಪಿಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ದ್ರೋಣಾಚಾರ್ಯರ ಇರ್ತಕ್ಕಂಥವ್ರು, ಅಶ್ವತ್ಥಾಮಾಚಾರ್ಯ ತಂದೆ ಇರ್ತಕ್ಕಂಥವ್ರು ಮತ್ತು ಕೃಪಾಚಾರ್ಯರ ಇರ್ತಕ್ಕಂಥವ್ರು ಎಲ್ಲಾರು ಬಂದು ಏನು ಅಂದ್ರೆ ನನ್ನ ಬರ್ಸ್ತಾನಿದ್ದಾರೆ. ಆದ ಕಾರಣ ನೀವೇನ್ ಮಾಡ್ಬೇಕು ಅಂದ್ರೆ, ಭೀಷ್ಮಾಚಾರ್ಯರು ಮತ್ತು ಗಂಗಾದೇವಿಯ ಇರ್ತಕ್ಕಂಥವ್ರ ಮಗನ ಇರ್ತಕ್ಕಂಥವ್ರು ಅವರು ದ್ರೋಣಾಚಾರ್ಯರು ಹೇಳಿದಂತ ಕೇಳರು. ಈ ಪ್ರಕಾರವಾಗಿ ಎಲ್ಲಾ ಜನರ ಇರ್ತಕ್ಕಂಥವ್ರು ಬಂದು ಆರ್ಮಿಲಿ ಇರ್ತಕ್ಕಂಥವ್ರೆಲ್ಲ ಎಲ್ಲ ನನ್ನ ಕಡೆ ತಾನಿದ್ದಾರೆ. ಆದ ಕಾರಣ ಅವರು ಬಂದು ಬೇರೆ ಊರಿಗೆ ಕಳಿಸೋದ್ರಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಅಬ್ಜೆಕ್ಷನ್ ಇಲ್ಲ. ಮತ್ತು ಕರ್ಣನ ಇರ್ತಕ್ಕಂಥವ ತುಂಬಾ ಬಲಶಾಲಿಯ ಇರ್ತಕ್ಕಂಥವ, ಅರ್ಜುನನ್ಗಿಂತ ಅವನು ನಮ್ಮ ಪಾಲಿಸ್ತಾನಿದ್ದಾನ. ಆದ ಕಾರಣ ನಾವಿಲ್ಲಿ ರಾಜ್ಯ ಪರಿಪಾಲನೆ ಮಾಡ್ಬೇಕು ಎಂಬುದೇ ಹೇಳಿ ನಾನು ಭೀಮಸೇನ ದೇವರ ಇರ್ತಕ್ಕಂಥವ್ರನ್ನ ಮಂತ್ರವಾಗಿರ್ತಕ್ಕಂಥ ಶಕ್ತಿಯಿಂದ ಅವರನ್ನು ಜಯಿಸ್ಲಿಕ್ಕೆ ನನ್ನ ಹತ್ರ ಒಂದು ಮಂತ್ರವಾಗಿರ್ತಕ್ಕಂಥದ್ದಿದೆ. ಆ ಮಂತ್ರವಾಗಿರ್ತಕ್ಕಂಥದ್ದು 3000 ಮಂತ್ರ. ಅದ್ರ ಬಂದು ದೂರ್ವಾಸರ ಇರ್ತಕ್ಕಂಥವ್ರಿಂದ ನಾನು ತಿಳ್ಕೊಂಡಿದ್ದೇನೆ. ಇಷ್ಟು ದಿನ ಆ ಮಂತ್ರವಾಗಿರ್ತಕ್ಕಂಥದ್ದನ್ನ ನಾನು ಉಪಯೋಗಪಡಿಸಲ್ಲ. ಆ ಮಂತ್ರವಾಗಿರ್ತಕ್ಕಂಥದ್ದನ್ನ ಉಪಯೋಗಪಡಿಸಿದೆ ಅಂದ್ರೆ ಭೀಮಸೇನ ದೇವರ ಇರ್ತಕ್ಕಂಥವ್ರು ನನ್ನಲ್ಲಿ ಸೋತೋಗಾರು. ಈ ಪ್ರಕಾರವಾಗಿರ್ತಕ್ಕಂಥದ್ದು ಎಂಬುದಾಗಿ ಹೇಳಿ ಅವರನ್ನ ಏನು ಅಂತಂದ್ರೆ, ಇಲ್ಲಿಂದ ಪಾಂಡವರಾಗಿರ್ತಕ್ಕಂಥವ್ರು ವಾರಣಾವರ್ತ ಎಂಬುದಾಗಿರ್ತಕ್ಕಂಥದ್ದು ಹತ್ರ ಇರ್ತಕ್ಕಂಥದ್ದು ಅಲ್ಲಿ ಬಂದು ಕಳಿಸೋಡ್ರಿ. ಇಲ್ಲಿ ಅವರ ಹಸ್ತಿನಾಪುರದಲ್ಲಿ ಇರೋದು ಬೇಡ ಎಂಬುದಾಗಿರ್ತಕ್ಕಂಥದ್ದು. ಈಗ ಮತ್ತು ನಿಮ್ಮ ಮಕ್ಕಳು ಎಲ್ಲ ಹಂಗೆ ಇತರರ ಮಕ್ಕಳ ಇರ್ತಕ್ಕಂಥವ್ರನ್ನ ತುಂಬಾ ನೀವು ಬಂದು ಕಾಪಾಡ್ತೇನೆ ಅಂತ ಹೊರಟ್ರಿ ಅಂದ್ರೆ ನಿಮ್ಮ ಒಂದು ರೆಪ್ಯುಟೇಷನ್, ನಿಮ್ಮ ಇದಾಗಿರ್ತಕ್ಕಂಥದ್ದು ಇಮೇಜ್ ಆಗಿರ್ತಕ್ಕಂಥದ್ದು ಪೂರ ಹೂಡೋದು. ಜನಗಳು ನಿಮ್ಮನ್ನು ಬಗೆಯಾರು. ಈ ಪ್ರಕಾರವಾಗಿ ನಿಮಗೆ ಕೆಟ್ಟ ಹೆಸರು ಬಂದೂಡೋದು ಅಂತ ಹೇಳಿದ್ದಾನೆ. ನಾನು ತುಂಬಾ ಸಂಕಟವಾಗಿರ್ತಕ್ಕಂಥದ್ದು ಪಡ್ತಾ ಇದ್ದೇನೆ ಅಂತ ಹೇಳಿ ಈ ಪ್ರಕಾರವಾಗಿ ನಾನಾ ಪ್ರಕಾರವಾಗಿ ಹೇಳೋಣ. ಆಗ ಒಂದು ಮಾತು, ಕ್ಷತೈರ್ಗೆ ಏವ ಸತತಂ ಪರ ಪೋಷಕಂ ತೇಷಾಂ ಮಮ ದುಷಶ್ಚ ಮಂತ್ರಬಲಾತ್ ಅಮುಷ್ಯ. ಆಗ ಪೌರಾಶ್ಚ ಜಾನಪತಿಗಾಹ
ಸತತಂ ದುಷಂತಿ ತಾಮ್. ಹಾಗೆ ಅಂತ ಹೇಳಿ ವಿದುರ್ನ ಇರ್ತಕ್ಕಂಥವ ಏನ್ ಮಾಡ್ತಾನ, ಈ ಪ್ರಕಾರವಾಗಿ ಪಾಂಡವರ ಇರ್ತಕ್ಕಂಥವರಿಗೆ ಬಂದು ಸೈಡ್ ಮಾಡ್ತಾ ಇದ್ದಾನ. ಅವ ನನಗೆ ಸಾಕ್ಷಾತ್ ವಿರೋಧಿ ಹಾಗಂತ ಹೇಳ್ತಾನ. ಚಿಕ್ಕಪ್ಪ ಅಪ್ಪನ್ ತಮ್ಮ, ಅವ ಸಾಕ್ಷಾತ್ ವಿರೋಧಿ. ಆ ವಿರುದ್ಧ ಇರ್ತಕ್ಕಂಥವನೇ ಇಲ್ಲಿ ನಾ ಬಂದು ಅವನಿಗೆ ಒಂದು ಒಳ್ಳೆ ಇದು ಪಾಠವಾಗಿರ್ತಕ್ಕಂಥದ್ದು ಕಲಿಸ್ಬೇಕು. ಈ ವಿದುರ್ನ ಇರ್ತಕ್ಕಂಥ ವಿರೋಧ ಪ್ರಯುಕ್ತ ತಾನೇ ಈ ಊರ್ಲಿರ್ತಕ್ಕಂಥ ಜನಗಳೆಲ್ಲ ಏನ್ ಮಾಡಿರು ಅಂದ್ರೆ ತುಂಬಾ ಅವನ ಮೇಲೆ ಮರ್ಯಾದೆಯ ಇರ್ತಕ್ಕಂಥದ್ದು ಕೊಟ್ಟು ಪಾಂಡವರ ಇರ್ತಕ್ಕಂಥವ್ರಿಗೆ ಗೌರವ ಪಡಿಸ್ತಾರೆ. ಅವನ್ನೂ ಇಲ್ಲಿಂದ ಕಳಿಸ್ಬಿಟ್ರೆ ಎಲ್ಲಾ ಜನಗಳ ಇರ್ತಕ್ಕಂಥವ್ರು ನಮಗೆ ಪಾಕಿಸ್ತಾನ ಇರೋರು ಈ ಪ್ರಕಾರ ಇರ್ಬೇಕು. ಭೀಷ್ಮಾದೇಶ ತನ್ನಿಗಟೇ ವಿರೋಧ ಭೀಷ್ಮಾಚಾರ್ಯರ ಇರ್ತಕ್ಕಂಥವ್ರು ಅವ್ರು ಬಂದು ನಮ್ಮಲ್ಲಿ ವಿರೋಧವಾಗಿರ್ತಕ್ಕಂಥವ್ರು ಮಾಡ್ತಕ್ಕಂಥವ್ರಲ್ಲ. ಆದ ಕಾರಣ ಪಾಂಡವರಾಗಿರ್ತಕ್ಕಂಥವ್ರು ಇಲ್ಲಿಂದ ಬೇಗ ಹೊರಳಕ್ಕೆ ನೀವು ಏರ್ಪಾಡು ಮಾಡ್ಬೇಕು ಹಸ್ತಿನಾಪುರದಿಂದ ಅಂತೇಳಿ ಅಪ್ಪನ ಕೇಳಿ, ಈಗ ಪಾಂಡವರಾಗಿರ್ತಕ್ಕಂಥವ್ರು ಅಲ್ಲಿ ಇರ್ಲಕ್ಕೆ ಮತ್ತು ಈ ಪ್ರಕಾರವಾಗಿರ್ತಕ್ಕಂಥದ್ದಕ್ಕೆ ನಾನು ಎಲ್ಲ ಏರ್ಪಾಡು ಮಾಡ್ತೇನೆ ಎಂಬುದಾಗಿ ಹೇಳಿ ಅವರನ್ನು ವಾರಣಾವತಿ ಕಳಿಸಬೇಕು ಎಂಬುದಕ್ಕೋಸ್ಕರ ಹೇಳ್ತಾನ. ಆ ವಾರಣಾವತಿ ಶಕ್ತಿಯ ಇರ್ತಕ್ಕಂಥದ್ರಲ್ಲಿ ಜಯಂತ ಎಂಬುದಾಗಿರ್ತಕ್ಕಂಥದ್ದು ಶಿವನ್ ಕೂಡ ಇರ್ತಕ್ಕಂಥ ಒಂದು ಹಬ್ಬವ ಇರ್ತಕ್ಕಂಥದ್ದು. ಜಯಂತ ಈಶ್ವರ ಹಬ್ಬ ಅಂತ ಹೆಸರು ಅದಕ್ಕೆ. ಅದು ನಡೀತೆ. ಅದು ನೋಡ್ಲಿಕ್ಕೋಸ್ಕರ ನೀವು ಅವ್ರನ್ನ ಕಳಿಸ್ಬೇಕು ಅಲ್ಲಿ. ಆದ ಕಾರಣ ಧೃತರಾಷ್ಟ್ರ ಇರ್ತಕ್ಕಂಥವನಿದ್ರೆ ಈ ಪ್ರಕಾರ ಹೇಳೋನೆ. ಈ ಧೃತರಾಷ್ಟ್ರ ಇರ್ತಕ್ಕಂಥ ಇದೆಲ್ಲ ಕೇಳಿ ತುಂಬಾ ಯೋಚನೆ ಇರ್ತಕ್ಕಂಥದ್ದು ಮಾಡಿ ಏನ್ ಮಾಡ್ತಾನಂದ್ರೆ ಒಂದು ಒಪಿನಿಯನ್ ಇರ್ತಕ್ಕಂಥ ಮನುಷ್ಯನ್ ಮಾಡಿಕೊಂಡು ಪಾಂಡವರನ್ನ ಬಂದು ವಾರಣಾವರ್ತವ ಇರ್ತಕ್ಕಂಥದ್ದು ಕಳಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾನ. ಆಜ್ಞಾಪ್ಯ ಮತ್ ಪುರುಷ ತಮ್ಮ ಶ್ಲೋಕವಾಗಿರ್ತಕ್ಕಂಥದ್ದಲ್ಲಿ ಈ ಪ್ರಕಾರವಾಗಿ ಅವರ ಕಳಿಸುವುದನ್ನ. ಇಲ್ಲದ್ರೆ ಈ ತಮ್ಮನ ಮಗನ ಆರ್ಭಟವಾಗಿರ್ತಕ್ಕಂಥದ್ದು ಸಹಿಸ್ಲಿಕ್ಕೆ ಬಿಡಲಾರದು ಎಂಬುದಾಗಿರುವ ಕಾರಣದಲ್ಲಿ ದುರ್ಯೋಧನ ಇರ್ತಕ್ಕಂಥ ಅವರ ಪುತ್ರ ಹೇಳಿದ. ಧೃತರಾಷ್ಟ್ರ ಇದನ್ನ ಒಪ್ಪಿಟ್ಟು ತಮ್ಮ ಮಗ ಹೇಳಿದ್ದನ್ನ ಒಪ್ಪಿಟ್ಟು ಏನ್ ಮಾಡಿದ, ಸಣ್ಣ ಪಾಂಡವರ ಇರ್ತಕ್ಕಂಥವ್ರು ನಿಮ್ಮನ್ನ ನೋಡ್ಲಿಕ್ಕೆ ಬಂದ್ರು ಆ ರಾಜ. ಆಗ ಧೃತರಾಷ್ಟ್ರ ಇರ್ತಕ್ಕಂಥವ ಅವರು ಬಂದು ನೀವು ವಾರಣಾವರ್ತವಾಗಿರ್ತಕ್ಕಂಥದ್ದಕ್ಕೆ ಹೊರಡಬೇಕು. ಅಲ್ಲಿ ಹೋಗಿ ಆ ಬಂದು ಪೂಜೆ ಇರ್ತಕ್ಕಂಥದ್ದು ಅದನ್ನ ನೋಡ್ಬಿಟ್ರಿ. ನೇಪಿ ಪಾಂಡವ ಅಪಿ ನೃಪತೆ ಹೃದಯ ಸಮರಥಂ ಜ್ಞಾತ್ವ ಇವ ಪಿತಾ ಇತಿ ನಾತಿ ಹೇತು. ಅವರು ಪಾಂಡವರ ಇರ್ತಕ್ಕಂಥವ್ರು ಅವರು ಈ ಧೃತರಾಷ್ಟ್ರನ್ ಮನಸ್ಸ ಇರ್ತಕ್ಕಂಥದ್ದನ್ನ ತಿಳಿಬಿಟ್ರು. ಒಂದು ಕಾಲದಲ್ಲೂ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ಮನಸ್ಸಿಗೆ ವಿರೋಧವಾಗಿ ನಾವು ನಡ್ಕಬಾರ್ದು ಅಂತ ಹೇಳಿ ಅವ್ರು ವಾರಣಾವತವ ಇರ್ತಕ್ಕಂಥದ್ದಕ್ಕೆ ಹೊರಟ್ರು. ಏಕೆಂದ್ರೆ ತಂದೆ ಮಾತಾ ಇರ್ತಕ್ಕಂಥದ್ದನ್ನ ಮಗನ ಇರ್ತಕ್ಕಂಥದ್ದು ಕೇಳಬೇಕು ಎಂಬುದಾಗಿ. ಆಗ ಬಂದು ಭೀಮಸೇನ ದೇವರು ಹೇಳಿದ್ರು, ಭೀಮಸ್ಯ ತಥಾಹ ಅದರ ಕೂಡ ನಿಲ್ಸುತ್ತೇನೆ. ಆಗ ಭೀಮಸ್ಯ ತಥಾಹ ಭವಿತಾ ಅತ್ರ ಹಿ ಭಕ್ಷಯಿಷ್ಟಾರ. ಆಗ ಬಂದು ಭೀಮಸೇನ ದೇವರು ಹೇಳಿದ್ರು, ನಾವು ನಾವು ಇಂಥ ಮರಿ ಹಸ್ತಿನಾಪುರನ್ನ ಬಿಟ್ಟುಂಟ್ರು ಅಂತಂದ್ರೆ ಏನಾಗಬೇಕು ಅಂದ್ರೆ ನಾವು ಅಲ್ಲಿ ಹೋಗಿ ಭಿಕ್ಷೆತಾನ್ ತೆಗಿಬೇಕಾ ಬರೋದು. ಆದ ಕಾರಣ ಕ್ಷತ್ರಿಯರ ಇರ್ತಕ್ಕಂಥವ್ರು ಒಂದು ಕಾಲದಲ್ಲೂ ಭಿಕ್ಷೆಯ ಇರ್ತಕ್ಕಂಥದ್ದು ತೆಗೆದು ಬದುಕಬಾರದು. ಆದ ಕಾರಣ ಭೀಮಸೇನ ದೇವರು ನಾವು ಹೇಳಿದ್ರು, ನಾವಲ್ಲಿ ಹೋಗೋದಿಲ್ಲ, ನಾವೆಲ್ಲ ಇಲ್ಲಿ ಹಸ್ತಿನಾಪುರದಲ್ಲೇ ಇದ್ದು ನಮ್ಮ ಮನೆಯಲ್ಲಿ ಇದ್ದು ಬಿಡೋಣ ಎಂಬುದಾಗಿ ಅವರು ಹೇಳಿರು. ಆಗ ಬೆಗ್ಗಿಂಗ್ ಶುಡ್ ನಾಟ್ ಬಿ ದಿ ಕ್ವಾಲಿಟಿ ಆಫ್ ಕ್ಷತ್ರಿಯ ಎಂಬುದರ ಕುರಿತು ವಿಶೇಷವಾಗಿ ಹೇಳ್ತಾರೆ. ಭೀಮಸೇನ ದೇವರು ಇನ್ನೂ ಹೇಳಿರು ಧರ್ಮರಾಜನ ಮುಂದೆ. ಆಗ ಇದಕ್ಕೆಂದ್ರೆ ಧರ್ಮರಾಜನ್ನ ದೊಡ್ಡವರಾಗಿ ಯಾಕೆ ಮಾಡಿರು ಅದಕ್ಕೆ ಈ ಶ್ಲೋಕದ ಕೂಡ. ಇದಕ್ಕೆಂದ್ರೆ ಇಲ್ಲಂದ್ರೆ ಭಾರತವೇ ನಡಿಲಾರದು. ಆಗ ಭೀಮಸೇನ ದೇವರು ಈ ಪ್ರಕಾರವಾಗಿ ಹೇಳೋಣ, ಧರ್ಮರಾಜನ ಇರ್ತಕ್ಕಂಥ ಹೇಳ್ತಾನ, ಇಲ್ಲಪ್ಪ ನಾವು ನಮ್ಮ ಧರ್ಮ ಇರ್ತಕ್ಕಂಥ ಮಾಡ್ಕೊಂಡು ಇರೋಣ. ಇದಕ್ಕೆಂದ್ರೆ ದೊಡ್ಡವ್ರ ಮಾತು ಕೇಳ್ಬೇಕು ಅದು ದೊಡ್ಡ ಧರ್ಮ. ಆದ ಕಾರಣ ಧೃತರಾಷ್ಟ್ರನ್ ಮಾತು ಪ್ರಕಾರವಾಗಿ ನಾವು ಹೋಯ್ತಾನ ಆಗ್ಬೇಕು ಅಂತ ಹೇಳ ವೇಳೆ ಭೀಮಸೇನ ದೇವರಿಗೆ ಇದಕ್ಕೆ ಬೇರೆ ಒಂದು ಈ ಪ್ರಕಾರವಾಗಿ ಅಣ್ಣ ಹೇಳ್ತಕ್ಕಂಥದಕ್ಕೆ ವಿರೋಧವಾಗಿ ನಡ್ಕೊಂಡ್ರು ಅಂತ ಬರಬಾರದು ಎಂಬುದಕ್ಕೋಸ್ಕರವಾಗಿ ಅವರು ಭೀಮಸೇನ ದೇವರ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ತಿಳ್ಕೊಂಡು ಧೃತರಾಷ್ಟ್ರ ಇರ್ತಕ್ಕಂಥ ಮಾತಾ ಇರ್ತಕ್ಕಂಥದಕ್ಕೆ ಮಾನ್ಯ ಮಾಡಿ ಅವರು ಕೂಡ ಹೊರಟರು ಎಂಬುದಾಗಿ ಮುಗಿಸ್ತಾರೆ. ಆದ ಕಾರಣ ಈಗ ಪಾಂಡವರ ಇರ್ತಕ್ಕಂಥವ್ರು ಹಸ್ತಿನಾಪುರದಿಂದ ಈಗ ಹತ್ತಿರ ಇರ್ತಕ್ಕಂಥ ವಾನರಾವತ ಎಂಬುದಾಗಿರ್ತಕ್ಕಂಥ ನಗರಕ್ಕೆ ಬಂದು ಸೇರಿರು ಎಂಬುದಾಗಿರ್ತಕ್ಕಂಥದ್ರಲ್ಲಿ ಈ ಅಧ್ಯಾಯವಾಗಿರ್ತಕ್ಕಂಥದ್ದನ್ನು ಮುಗಿಸ್ತಾರೆ. ಇತ್ಯುಕ್ತ ವಾಕ್ಯಂ ಉಪಗ್ರಮ ಜನ್ಮ ಆಗತ್ಯ ಭೀಮಃ ಪ್ರದರ್ಶ್ಯ ನಿಜ ಧರ್ಮ ಅನುವೃತ್ಯೈ ದೋಷ ಭವೇತ್ ಉಭಯ
ದೇವತೇನ ವಾಚ್ಯ ಸ್ವಧರ್ಮ ಉದನ ಸ್ಥಿತಿರತ್ರ ಕಾರ್ಯ ಎಂಬುದ ಇರ್ತಕ್ಕಂಥ ಈ ಶ್ಲೋಕವ ಇರ್ತಕ್ಕಂಥದ್ದಲ್ಲಿ ಧರ್ಮ ಇರ್ತಕ್ಕಂಥದ್ದು ತಿಳ್ಕೊಂಡ್ರು. ಆಗ ಜ್ಯೇಷ್ಠ ಭ್ರಾತ ಪಿತೃಸಮ ಅಂತಿದೆ. ಆದ ಕಾರಣ ದೊಡ್ಡ ಅಣ್ಣನ ಇರ್ತಕ್ಕಂಥ ಮಾತು ತಂದೆ ಮಾತಿಗೆ ಸಮೂಹ ಇದೆ ಅಂತ ಹೇಳಿ ಅವರು ಹೊರಟರು ಎಂಬುದರಲ್ಲಿ ಈ ಶ್ಲೋಕವನ್ನು ಮುಗಿಸ್ತಾರೆ. ಅನಯಾ ಸೇವೆಯ ಶ್ರೀಶ ವೆಂಕಟೇಶೋ ಮರುತ್ಪ್ರಿಯ ಕುಲಾಲ ಪುಷ್ಪ ಪ್ರೀತ ಧನ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ದೀರ್ಘಾಯುಷ್ಮಾನ್ ಭವ. ಚೆನ್ನಾಗಿತ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಎನಿ ಕ್ವೆಶನ್ಸ್ ಫ್ರಮ್ ಎನಿಬಡಿ? ಹೇಳಿ ಅಂಕಲ್, I have one question. ಈಗ ಧೃತರಾಷ್ಟ್ರ, what is his ಜೀವ ಸ್ವಭಾವ? Is he ರಾಜಸ? ಅದನ್ನ ಹೇಳಿದ್ರು, ದೇವಗಂಧರ್ವ ರಾಜ. ಅವನಿಗೆ ಈಗ ಅವತಾರ ಕಾಲದಲ್ಲಿ ಬೇರೆ ಬೇರೆ ಹೆಸರು ಬರೋದು. ಈಗ ಇಂದ್ರದೇವರು ಅವತಾರ ಕಾಲದಲ್ಲಿ ಅರ್ಜುನ ಅಂತ ಹೇಳ್ತೀನಿ ನೋಡ್ರಿ, ಅಂತ ಮೇಲೆ ಧೃತರಾಷ್ಟ್ರನಿಗೆ ಒರಿಜಿನಲ್ ನೇಮೇ ಧೃತರಾಷ್ಟ್ರ ತಾನೆ. ಗಂಧರ್ವರು ಎರಡು ಪ್ರಕಾರ, ಮನುಷ್ಯ ಗಂಧರ್ವರು, ದೇವಗಂಧರ್ವರು ಅಂತಾರೆ. ಆ ದೇವಗಂಧರ್ವರು ರಾಜನ ಇರ್ತಕ್ಕಂಥವ ತುಂಬಾ ಒಳ್ಳೆವ. ಆದ್ರೆ ದೊಡ್ಡ ದೊಡ್ಡ ದೇವತೆಗಳೇ ದುರ್ಯೋಧನನ ಮೀರಿ ನಡಿಲಕ್ ಬಿಡಿಲಾರ್ದು ಅಂತಂದ್ರೆ ಈ ಗಂಧರ್ವರ ಇರ್ತಕ್ಕಂಥ ನಡಿಲಕ್ ಬಿಡಿಲಾರ್ದು ಬದುಕ್ತಾನೆ. ಆಚಾರ್ಯರು 23 ಶ್ಲೋಕಲ್ಲಿ ವಿಸ್ತಾರ ಎಷ್ಟು ವಿಧವಾದ ಥ್ರೆಟನಿಂಗ್ ಕೊಡ್ತಾನಮ್ಮ. ಕೊನೆಯಲ್ಲಿ ನಾವು 100 ಜನ ಸತ್ತು ಹೋಗ್ತಾರೆ, ನನ್ನ ಗುರುತು ರಾಜ್ಯ ಸಿಕ್ಕಲ ಇದ್ರೆ ಪರವಾಗಿಲ್ಲ, ನಿಂಗೆ ಬಂದು ಕೆಟ್ಟ ಹೆಸರು ಬಂದುಡೋದು ಅಂತ ಹೇಳಿ ನಾನಾ ಪ್ರಕಾರವ ಇರ್ತಕ್ಕಂಥ ಹೇಳಿ ಹೇಳಿ ಅವನ್ನ ಇದು ಮಾಡ್ತಾರೆ ಹೊರತಾಗಿ ಸ್ವಭಾವದಲ್ಲಿ ತುಂಬಾ ಒಳ್ಳೆಯವನ ಇರ್ತಕ್ಕಂಥವ, ಏನು ಸಂದೇಹವೂ ಇಲ್ಲ. ಸೊ ಸ್ವಭಾವ ಒಳ್ಳೆಯವರು ಕೆಟ್ಟ ಕೆಲಸಗಳು ಮಾಡ್ಬೋದು ಹಾಗ ಧಾರಾಳ. ಅದೇ ಪ್ರಕಾರವಾಗಿ ದುರ್ಯೋಧನನ ಇರ್ತಕ್ಕಂಥವ ಅಶ್ವತ್ಥಾಮಾಚಾರ್ಯಗೂ ಒಂದು ಟಂಬ್ಲರ್ ಹಾಲು ಕೊಟ್ಟುಟ, ಅದಕ್ಕೊಂದು ಚಿಕ್ಕ ಪಾಯಿಂಟ್ ನಮಗೆ ಹೇಳ್ತಾನೆ. ದುರ್ಯೋಧನ ಇರ್ತಕ್ಕಂಥವನ ರಾಜಸೂಯ ಯಾಗದಲ್ಲಿ ಕ್ಯಾಶಿಯರ ಹಾಕಿದ್ರು. ಆಗ ಒಂದು ಬ್ರಾಹ್ಮಣಿಗೆ 100 ರೂಪಾಯಿ ಕೊಡ 1000 ರೂಪಾಯಿ ಕೊಡ್ತಾ ಇದ್ದ. ಎಲ್ಲರೂ ಅಪ್ಪ ಎಷ್ಟು ಧಾರಾಳವಾಗಿ ಕೊಡ್ತಾನೆ ಅಂದ್ಬಿಟ್ಟು. ಅವ ಧಾರಾಳವಾಗಿ ಕೊಡಲ್ಲ, ಬೇಗ ಕೊಟ್ಟದು ತೀರೋಟು ಬಾಕಿ ಬಂದವರಿಗೆ ಒಳ್ಳೆಗೆ ದಕ್ಷಿಣೆ ಕಾಸಿಲ್ಲ ಅಂತ ಧರ್ಮರಾಜನಿಗೆ ಅವಮಾನ ಆಗ್ಬೇಕು ಇಂಟೆನ್ಷನ್ ಅವ ಕೊಟ್ಟದ್ದು. ಅರ್ಥ ಆಯ್ತಲ್ಲ. ಆದ ಕಾರಣ ಅವರು ಬಂದು ಸ್ವಭಾವದಲ್ಲಿ ಅಯೋಗ್ಯರ ಇರ್ತಕ್ಕಂಥ ಅವರು ನಾಗಲ ಹೇಳಿದ್ರು ನೋಡ್ರ, ಅವ್ರೇನಾದ್ರು ಒಳ್ಳೆ ಕೆಲಸ ಇರ್ತಕ್ಕಂಥ ಮಾಡ್ಬೋದು. ಒಳಗೆ ಇಂಟೆನ್ಷನ್ ಏನು ಅಂತ ತಿಳ್ಕೊಬೇಕು. ಸಾತ್ವಿಕ ಜೀವರಾಶಿಗಳ ಇರ್ತಕ್ಕಂಥವ್ರು ಅದು ಎನ್ವಿರಾನ್ಮೆಂಟ್ ಇಂದ ಸರ್ಕಮ್ಸ್ಟೆನ್ಸಸ್ ಇಂದ ಏನಾದ್ರು ತಪ್ಪಾಗಿ ನಡ್ಕೊಬಹುದು. ಒಡತಿ ಅವ್ರು ಕಟ್ಟವ್ರು ಅಂತ ಹೇಳ್ಬೇಡ್ರಿ. ಆದ ಕಾರಣ ಸ್ವಭಾವನ ನಿರ್ಣಯ ಮಾಡ್ಲಿಕ್ಕಿಲ್ಲ, ನಮಗೆ ರೈಟ್ ಇಲ್ಲ. ನಾವು ಮೇಲ್ ನಡವಳಿಕೆ ನೋಡಿ ನಿರ್ಣಯ ಮಾಡ್ತಾರೆ. ಮೇಲ್ ನಡವಳಿಕೆ ನೋಡಿ ನಿರ್ಣಯ ಮಾಡ್ಬೇಡ್ರಿ. ಒಳ್ಳೇದ್ ಮಾಡ್ರೆ ಒಳ್ಳೇದು ಅಂತ ಹೇಳ್ರಿ, ಕೆಟ್ಟದ್ ಮಾಡ್ರೆ ಕೆಟ್ಟದ್ದು ಅಂತ ಹೇಳ್ರಿ, ಅಷ್ಟು ಕೂಡ ನಿಲ್ಸಿಬಿಡ್ರಿ ಅಂತಾರೆ. ಒಳ್ಳೆ ಸ್ವಭಾವ ಇರ್ತಕ್ಕಂಥವ್ರು ತಾನೆ ಇವರೆಲ್ಲ. ಅರ್ಜುನ ಇತ್ಯಾದಿಗಳೆಲ್ಲ ಇರ್ತವೆ. ಅರ್ಜುನ ಒಳ್ಳೆ ಆ ಕೂಸು ಆ ಬ್ರಾಹ್ಮಣ ಬಂದು ನನ್ನ ಕೂಸು ಸತ್ತೋಗುತ್ತೆ ಅಂತ ಹೇಳವಳೆ, ನನ್ನ ಏನು ಕೃಷ್ಣ ಅಂತ ನೆನ್ಸಿದ್ಯಾ ಹಾಗಂತ ಹೇಳಿ ಅವ್ರ ಮನೆಯ ಪೂರ ಬಿಲ್ಲು ಕೊಟ್ಟು ಗಾಳಿ ಕೂಡ ನುಗ್ಲಂಗ್ ಮಾಡಿದ. ಆ ಕೂಸು ಹುಟ್ಟೋನು ಹೋಗ್ಬಿಡ್ತು. ಈ ಮಾತು ಅರ್ಜುನ ಮಾತಾಡಿದ್ದು ತಪ್ಪು. ಗರುಡನ ಇರ್ತಕ್ಕಂಥವ ಬಂದು ಗರುಡ ಒಂದು ಕ್ಲಾರಿಂಗ್ ಎಕ್ಸಾಂಪಲ್. ಗರುಡನ ಇರ್ತಕ್ಕಂಥವ ಎಷ್ಟು ದೊಡ್ಡ ದೇವತೆ. ಗರುಡನ ಇರ್ತಕ್ಕಂಥವ ಪರಮಾತ್ಮ ಬಂದು ಇದು ಗಜೇಂದ್ರನ ಬಂದು ಕಾಪಾಡ್ಬೇಕು ಅಂತ ಬರವಳೆ. ನನ್ ಮೇಲೆ ಕೂತಿರ್ತಕ್ಕಂಥವಳೆ ತುಂಬಾ ಸ್ಪೀಡಾಗಿ ಹೋಗ್ತಾನ, ದೇವ್ರ ಪರವಾಗಿಲ್ಲ ಅಂತ ನಡೆಸಿದ. ಅದು ನಡೆಸವಳೆ ದೇವ್ರು ಎಲ್ಲೋ ಕಾಣೋ ಮೇಲೆ ಇಲ್ಲ. ಆ ಓಟದ 1000 ಮೈಲ್ ಮೇಲೆ ಇವ ರೆಕ್ಕೆ ಹಾಕೊಂಡಿದ್ದಾನ. ಈ ಪ್ರಕಾರವಾಗಿ ಒಂದು ವೇಳೆ ಯಾರು ಮನಸ ವಾಚ ಕಾಯ ಈ ಒಂದು ಪಾಯಿಂಟ್ ನೀವು ತಿಳ್ಕೊಂಡ್ರಿದ್ರೆ ಕೋಟಿ ಪುಣ್ಯ. ಇಂಥ ಮೇಲೆ ದೇವರ ವಿಷಯದಲ್ಲಿ ತಪ್ಪಾಗಿ ನಡ್ಕೊಳ್ಳಾಗಿರ್ತಕ್ಕಂಥವ್ರು 3 ಜನ. ಒಂದು ಲಕ್ಷ್ಮೀ ದೇವಿ, ಇನ್ನೊಂದು ಬ್ರಹ್ಮದೇವರು ವಾಯುದೇವರು, ಇನ್ನೊಂದು ಸರಸ್ವತಿ ಭಾರತಿ. ಅದಕ್ಕೆ ತಾನೆ ಇವರಿಗೆ ಪರಶುಕ್ಲ ತ್ರಯ ಅಂತ ಹೆಸರು. ಶುಕ್ಲ ಅಂತಂದ್ರೆ ಪ್ಯೂರ್ ಅಂತ ಅರ್ಥ. ಪರ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಪ್ಯೂರ ಇರ್ತಕ್ಕಂಥವ್ರು ಪರಶುಕ್ಲ ತ್ರಯರು. ಈ ಪರಶುಕ್ಲ ತ್ರಯರ ವಿಷಯದಲ್ಲಿ ದ್ರೋಹ ಮಾಡಿರ್ತಾನೆ ಅಂತ ತಮಸಾಗದು. ಬಾಕಿ ದೇವತೆಗಳಲ್ಲಿ ದ್ರೋಹ ಮಾಡ್ಬೇಕು ಅಂತ ಅರ್ಥ ಅಲ್ಲ, ಇದಿಲ್ ಮಾಡಿರೋ ತುಂಬಾ ಅದರಿಂದ ಕೆಟ್ಟದಾಗದು. ಒಂದು ಚಿಕ್ಕ ಉದಾಹರಣೆ ನಿಮಗೆ ಹೇಳ್ತಾನೆ, ಅರ್ಥ ಆಗಕ್ಕೆ. ಈಗ ರೋಡ್ಲಿ ಒಬ್ಬ ಹೋಗ್ತಾ ಇರ್ತಾನ, ಅವನ ನೋಡಿ ನೀವು ರಾಸ್ಕಂತ ಬೈತೀರಿ ಅಂತ ನೋಡ್ರಿ.
ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ನಾ ಪಾಡಿ ಬರ್ತಾ ಇದ್ದೆ, ಅವ್ರು ರಸ್ಕಂತ ಬೈದ್ರು ಹಾಗೆ ಅಂತ ಹೇಳಿ ಅವಳೆ ಹತ್ರ ಇದ್ದೆ. ಅವಳಿಂದ ಹೌದು ಬೈಯವಳು ನಾನು ನೋಡಿದೆ ಅಂತ ಹೇಳಿದ. ಅಂದ್ರೆ ಉಳಿದೆ ಇನ್ಸಲ್ಟ್ ಈಸ್ ಅನ್ ಅಫೆನ್ಸ್ ರೆಕಮೆಂಡ್ ಅಲ್ಲಿ. ನಮ್ಮನ್ನ ಹೋಗಿ ₹100 ಫೈನ್ ಹಾಕುವ, ಇಲ್ಲಾಂದ್ರೆ 1 ದಿನವೋ 1 ಅವರೋ ಜೈಲ್ ಇಡುವ, ಇಲ್ಲ ಕೋರ್ಟ್ 7 ಅವರಿಲಿ ಇಲ್ಲೇ ಕೂತ್ರು ಅಂತ ಹೇಳುವ. ಅದೇ ರಾಸ್ಕಲ್ ಮಾತು ಸಪೋಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾವೋ ಯಾರೋ ಪ್ರೊಫೆಷನ್ ಹೋಗೋಗಳು ಹೇಳಿದ್ರೆ ಏನಾಗೋದು? ಹೇಳಿದ ಮಾತು ಒಂದೇ ತಾನೆ, ಆದ್ರೆ ಯಾರಿಗೆ ಅದು ಅಪ್ಲೈ ಆಗುತ್ತೆ? ಅದೇ ಪ್ರಕಾರವಾಯ್ತು ಅಂತ ನೋಡ್ಬೇಕು. ಅರ್ಥ ಆಯ್ತಲ್ಲ? ಅದ ಕಾರಣ ಆ ಒಳ್ಳೆ ಸ್ವಭಾವ ಇರ್ತಕ್ಕಂಥ ಅವರು ಅಂತ ಹೇಳಿದ ನೋಡ್ರ, ಆ ಒಳ್ಳೆ ಸ್ವಭಾವ ಇರ್ತಕ್ಕಂಥ ಅವರು ಅದಕ್ಕೆ ಇರ್ತಕ್ಕಂಥದ್ದಿತ್ತು ಅಂದ್ರೆ ಅದು ಜೀವನ ಸ್ವಭಾವ. ಇದೆಲ್ಲ ದ್ವೈತದಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್. ವಿಶೇಷ ಎಂಬುದು ದ್ವೈತದಲ್ಲಿ ಇರ್ತಕ್ಕಂಥದ್ದು, ಅಚಿಂತ್ಯ ಐಶ್ವರ್ಯ ಶಕ್ತಿ ಎಂಬುದು ದ್ವೈತದಲ್ಲಿ ಇರ್ತಕ್ಕಂಥದ್ದು. ಅದ್ರಲ್ಲಿ ಒಳಗೆ ಬಂದ್ರೆ ಇದೆಲ್ಲ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಇದೆಲ್ಲ ಕೇಳಿದ್ರೆ ಕೆಲವರಿಗೆ ನೀ ಬೇರೆ, ನೀ ದೇವರಿಗೆ ಯಾವಾಗಲೂ ಸ್ಲೇವ್ ತಾನೆ ಅಂತಂದ್ರೆ ತೋರಲ್ಲ. ನಾನೇ ತಾನು ದೇವರು ಅಂದ್ರೂ ಸಂತೋಷ ಪಡ್ತಾರೆ. ತುಂಬಾ ತಪ್ಪು, ತುಂಬಾ ತಪ್ಪು. ಹರೇ ಕೃಷ್ಣ. Any other questions? ಅಂಕಲ್ ಒಂದು ಕ್ವಶನ್ ಇತ್ತು. ದುರ್ವಾಸ ಅವರಂದ್ರೆ ರುದ್ರ ದೇವರಲ್ಲ? ಯಾರು? ದುರ್ವಾಸ. ಹೌದೌದು, ರುದ್ರದೇವ್ರು ತಾನೆ. ಮತ್ತ ಅವರು ಹಿಂಗ ದುರ್ಯೋಧನಗ ವರ ಹೆಂಗ್ ಕೊಡ್ತಾರ ಅಗೇನ್ಸ್ಟ್ ವಾಯುದೇವರು, ಹೂ ಇಸ್ ಮಚ್ ಹೈಯರ್ ದೆನ್ ಹಿಮ್? ಹೌ ಕ್ಯಾನ್ ಹಿ ಗಿವ್ ದಟ್ ಬೂನ್ ಟು ಫೈಟ್ ಅಗೇನ್ಸ್ಟ್? ಅವರಿಗೂ ಕಲಿ ಪ್ರವೇಶ ಉಂಟು ಅದಕ್ಕೆ. ಓಕೆ. ಅದು ಆ ಪರಶುಕ್ಲ ತೆರೆಯಿಂದ ಇಳದ್ರಿ ಅಂತಂದ್ರೆ ಅದನ್ನ ಯಾರಂತ ನ್ಯಾಯ. ಪರಶುಕ್ಲ ದೇವರು ಆ 3 ಜನನ ಬಿಟ್ಟುಬಿಟ್ರೆ ಬಾಕಿಯವರಿಗೆ ಯಾವನಾರು ಅದನ್ನ ಹೆಚ್ಚಿನ ಹೇಳಂದ್ರೆ ಉಳಿದೇ ನಾವು ಅವ್ರಿಗಿಂತ ದೊಡ್ಡವರು ಅಂತ ಎಲ್ಲ ನೋಡ್ಸಿರ್ಬೋದು. ನಮಗಿಂತ ಕೋಟಿ ಕೋಟಿ ಮಡಂಗು ಎಷ್ಟು ದೊಡ್ಡವರು ಅದು ನಮಗೆ ತಿಳಿದು ಇರ್ತಕ್ಕಂಥದ್ದು. ದೇವರಿಗೆ ಹೋಗ್ಬೇಕಾದಿಲ್ಲ, ನಮಗಂತ ಗಂಧರ್ವರೇ ಎಷ್ಟು ದೊಡ್ಡವರು ಅದು ನಮಗೆ ತಿಳಿದು, ನಮಗಂತ ಋಷಿಗಳೇ ಎಷ್ಟು ದೊಡ್ಡವರು ಅದು ನಮಗೆ ತಿಳಿದು. ಆದರೆ ಭಗವಂತನ ವಿಷಯದಲ್ಲಿ ಒಂದು ವೇಳೆ ಕೂಡ ತಪ್ಪು ಮಾಡ್ಲಂಗ ಇರ್ತಕ್ಕಂಥ ಅವರು ವಾಯುದೇವರು ಮತ್ತು ಸರಸ್ವತಿ ದೇವರು. ಇದು ತಿಳ್ಕೊಬೇಕು. ಅವ್ರ ಕಂಪ್ಯಾರಿಟಿವ್ ಸ್ಟಡಿ ನಾನು ಮೊದಲ ಪಾಠ ಹೇಳವಳೆ ಹೇಳಿದ್ದಾರೆ. ವಾದಿರಾಜ ಸ್ವಾಮಿಗಳು ಒಂದು ಗ್ರಂಥ ಮಾಡಿದ್ದಾರೆ. ನಾನು ಅದರ 3 ಪುಸ್ತಕ ಬರೆದಿದ್ದಾರೆ. ಅದ್ರಲ್ಲಿ ಏನು ಅಂತಂದ್ರೆ ಈ ಒಂದು ಮಾತು ಕೇಳ್ರೆ ತುಂಬಾ ಸಂತೋಷ ಆಗೋದು. ಸರಸ ಭಾರತಿ ವಿಲಾಸ ಅಂತ ಹೇಳಿ ನಾನು ಬುಕ್ ನಂಬರ್ 90, 91, 92 ಅದಿಲ್ಲಿ 3 ಚಾಪ್ಟರ್ ಮಾಡ್ಬಿಟ್ಟು ಕೊನೆ ಚಾಪ್ಟರ್ಲಿ ಒಂದು ಕೇಳ್ತಾರೆ. ಏನು ಅಂತಂದ್ರೆ ರುದ್ರದೇವರ ಇರ್ತಕ್ಕಂಥ ಅವ್ರ ಇಂಥ ಬರಿ ಮಾಡಿದ್ದಾರೆ. ಇದೆಲ್ಲ ಒಂದು ವೇಳೆ ರಾಮದೇವರ ಇರ್ತಕ್ಕಂಥ ಅವ್ರ ಹತ್ರ ಬಂದು ಜಗಳ ಹಳ್ಳಕ್ ಬಂದ್ರು, ನಾ ವರ ಕೊಟ್ಟ ರಾವಣನ್ನ ನೀವ್ ಯಾಕೆ ಕೊಂದ್ರಿ ಅಂತ ಹೀಗೆಲ್ಲ ನಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿರು. ಹೇಳಿ ಕೊಟ್ಬಿಟ್ಟು ಅವ್ರು ಒಂದು ಮಾತು ಕೇಳ್ರು, ಇಷ್ಟು ದೂರ ನಾನು ರುದ್ರದೇವ್ರನ್ನ ಕ್ರಿಟಿಸೈಸ್ ಮಾಡಿದ್ದೆ ಅಲ್ಲ, ವಾಯುದೇವ್ರಿಗಿಂತ ಕಡಿಮೆ ಹಂಗೆಂದ್ಬಿಟ್ಟು ಇದರಿಂದ ಏನಾರು ಪಾಪ ಬರಾದ ಅಂತ ಒಂದು ಶಂಕ ಇದ್ರು. ಡಾಕ್ಟರ್, ಈ ಡೌಟ್ ಅರ್ಥ ಆಯ್ತಲ್ಲ? ವೆದರ್ ರುದ್ರದೇವರು ವಿಲ್ ಬಿ ಅಫೆಂಡೆಡ್ by my criticism that he is far inferior to ವಾಯುದೇವರು ಹಾಗಂತ ಇದು ಅದಕ್ಕೊಂದು ಉತ್ತರ ಹೇಳಿರ್ ನೋಡ್ರಿ ವಾದಿರಾಜ ಸ್ವಾಮಿಗಳು. ಅದನ್ನ ನೀವು ತುಂಬಾ ಯು ಹ್ಯಾವ್ ಟು ಅಪ್ರಿಶಿಯೇಟ್. ಬರ್ಲಾರ್ದು ಏನಕ್ಕೆ ರುದ್ರದೇವರಿಗೆ ಅವ್ರನ್ನ ಹೊಗಳೋದಕ್ಕಿಂತ ನೀವು ವಾಯುದೇವ್ರ ಕಡಿಮೆ ಅಂತ ಹೇಳಿದ್ರೆ ಅವರಿಗೆ ಹೆಚ್ಚು ಸಂತೋಷ ಆಗೋದು. ಅಷ್ಟು ಭಕ್ತರು ವಾಯುದೇವರಲ್ಲಿ ಅಂತ. ರುದ್ರದೇವರಿಗೆ ನೀವು 28 ಗುಣ ಇರ್ತಕ್ಕಂಥವ್ರು, ನೀವು ಮನೋಭಿಮಾನಿ ದೇವತೆ ಇರ್ತಕ್ಕಂಥವ್ರು, ನೀವು ಪಾರ್ವತಿ ಮೇಲೆ ಇರ್ತಕ್ಕಂಥವ್ರು ಅಂತ ಎಷ್ಟು ನೀವು ಹೊಗಳ್ತೀರಿ, ಅದರಿಂದ ಒಂದು ಸಂತೋಷ ಆಗತ್ತೆ. ಅದಕ್ಕಿಂತ ಹೆಚ್ಚು ಸಂತೋಷ ಯಾವುದು ಅಂದ್ರೆ ನೀವು ವಾಯುದೇವರಿಗಿಂತ ಕಡಿಮೆ ಇರ್ತಕ್ಕಂಥವ್ರು, ನೀವು ವಾಯುದೇವರ ನೆಕ್ಸ್ಟ್ ಇರ್ತಕ್ಕಂಥವ್ರು, ನೀವು ವಾಯುದೇವರು ಸಮ ಅಲ್ಲ ಅಂತ ಹೇಳೋ ವೇಳೆ ಅವ್ರಿಗೆ ಆಗ್ತಕ್ಕಂಥ ಸಂತೋಷ ಇನ್ನೂ ಹೆಚ್ಚು. ಅದಕ್ಕೋಸ್ಕರ ನಾನು ಈ ಪ್ರಮೇಯ ಹೇಳಿದ್ದೇನೆ ಅಂತ ರಾಜರು ಹೇಳಿರ್ತಕ್ಕಂಥ ಮಾತು. ಸ್ವರೂಪ ಸರಿಯಾಗಿ ಹೇಳಿದ್ದೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಇವತ್ತು ಸಾಯಂಕಾಲ ನಮ್ದು ಗೀತಾ ಚಿಂತನಾ ಫಂಕ್ಷನ್ ಇದೆ. ಸೊ ನಿಮ್ಮ ಸೀಕಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ನಾವೆಲ್ಲ ಚಾಂಟ್ ಮಾಡ್ತಾ ಇದೀವಿ ಗೀತಾ 18 ಚಾಪ್ಟರ್ಸ್. ಚಂದ ನಡೆಯೋದು, ದೇವ್ರ ದಯ ಮಾಡಿ ಒಂದು ಚಂದ ನಡೆಯೋದು. ತುಂಬಾ ಸಂತೋಷ. ಥ್ಯಾಂಕ್ ಯು. ಮಕ್ಕಳೆಲ್ಲ ಚಂದ ಇದ್ದಾರಾ? ಎಲ್ಲ ಚಂದ ಇದ್ದಾರಲ್ಲ? ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಹರೇ ಕೃಷ್ಣ.